ಶ್ರೇಷ್ಠವಾದಂತಹ ವಿಚಾರವನ್ನ ಅಷ್ಟಾವಕ್ರ ಮಹಾಮುನಿಗಳು ಜನಕನಿಗೆ ಉಪದೇಶವನ್ನ ಮಾಡಿದಂತಹ ಸಾರವೇ ಈ ಅಷ್ಟಾವಕ್ರ ಗೀತೆ ಅಂತಕ್ಕಂಥದ್ದು. ಜನಕನ 3 ಪ್ರಶ್ನೆಗಳಿಂದ ಪ್ರಾರಂಭವಾದಂತಹ ಈ ಸಂವಾದ ಕಾರ್ಯಕ್ರಮ ಜ್ಞಾನಿಯ ಸ್ಥಿತಿ, ಆ ಸ್ಥಿತಿಯನ್ನ ಪ್ರಾಪ್ತಿ ಮಾಡತಕ್ಕಂಥ ವಿಧಾನ, ಜ್ಞಾನಿಯ ಅಂತರಂಗದ ಸ್ಥಿತಿ, ಜ್ಞಾನಿಯ ವ್ಯವಹಾರ, ಇವೆಲ್ಲವುಗಳನ್ನ ಈ ಅಷ್ಟಾವಕ್ರ ಗೀತೆಯಲ್ಲಿ ನಾವು ಕಾಣಬಹುದು. ಹಿಂದಿನ ಒಂದು ಚಿಂತನದಲ್ಲಿ ಅಷ್ಟಾವಕ್ರರ ಉಪದೇಶವನ್ನು ಕೇಳಿ ಜನಕ ಮಹಾರಾಜ ತಾನು ಅನುಭವಿಸಿದ ಆ ಒಂದು ಬ್ರಹ್ಮಾನಂದ ಸ್ಥಿತಿಯ ಅನಿರ್ವಚನೀಯ ಸ್ಥಿತಿಯನ್ನ ಹೇಳ್ತಾ ಇದ್ದ, ಅವರ್ಣನೀಯ ಸ್ಥಿತಿಯನ್ನ ಹೇಳ್ತಾ ಇದ್ದ. ನಾನು ಮೂಲದಲ್ಲಿ ಯಾವ ಸ್ವರೂಪ ಇದ್ದೆ ಆ ಸ್ವರೂಪದ ಪ್ರಾಪ್ತಿ ನನಗ ಆತು ಅಂತಕ್ಕಂಥ, ಅದು ಮಾತಿನಿಂದ ಹೇಳಲು ಬಾರದೆ ಇರ್ತಕ್ಕಂಥ ಒಂದು ಅನಿರ್ವಚನೀಯ ಸ್ಥಿತಿ. ನನಗ ದೇಹದಿಂದ ಮಾಡ್ತಕ್ಕಂಥ ಕೆಲಸಗಳು, ಇಂದ್ರಿಯಗಳಿಂದ ಮಾಡ್ತಕ್ಕಂಥ ಕಾರ್ಯಗಳು, ಮನಸ್ಸಿನಿಂದ ಆಗ್ತಕ್ಕಂಥ ಕಾರ್ಯಗಳು ನನಗೆ ಯಾವ ಸಂಬಂಧ ಇಲ್ಲ. ಇವೆಲ್ಲ ಕಾರ್ಯಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮ ಚೈತನ್ಯವೇ ನಾನು ಅಂತಕ್ಕಂಥದ್ದು ಆತನಲ್ಲಿ ದೃಢ ನಿಶ್ಚಯ ಆಗಿತ್ತು. ತ್ಯಾಗ, ಗ್ರಹಣ, ಹರ್ಷ, ಶ್ಲೋಕ, ಈ ಆಶ್ರಮಗಳ ಅಭಿಮಾನ ಯಾವ ಆತನಲ್ಲಿ ಉಳಿದಿಲ್ಲ. ಯಾಕಂದ್ರೆ ಎಲ್ಲಿ ದೇಹ ಭಾವದ ಅಲ್ಲಿ ಇವೆಲ್ಲವುಗಳು ಆಗ್ತವೆ. ದೇಹ ಭಾವ ಮೀರಿ ಸದಾವಕಾಲ ಆತ್ಮಭಾವದಲ್ಲಿ ನೆಲೆನಿಂತಕ್ಕಂಥ ಆತ್ಮಜ್ಞಾನಿಗೆ ದೇಹದ ಮನಸ್ಸಿನ ಹರ್ಷ ಶ್ಲೋಕಗಳು ಯಾವು ಆತನಿಗೆ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಆ ರೀತಿಯಾಗಿ ಜನಕ ಇವೆಲ್ಲ ಶಾರೀರಿಕ ಕಾರ್ಯಗಳು, ಮನಸ್ಸಿನ ಕಾರ್ಯಗಳು ನನಗೆ ಯಾವ ಬಾಧೆಯನ್ನು ಮಾಡೋದಲ್ಲ. ನಾನು ನನ್ನ ಮೂಲ ಸ್ವರೂಪ ಯಾವುದದ ಅದನ್ನ ಯಥಾರ್ಥವಾಗಿ ಅದು ಹೆಂಗದ ಹಂಗ ನಾನು ಅದರ ಅನುಭವ ಮಾಡ್ಕೋತಾ ಇದ್ದೀನಿ ಅಂತಕ್ಕಂಥ ತನ್ನ ಅನುಭವದ ಉದ್ಗಾರವನ್ನ ಹೇಳ್ತಾ ಇದ್ದಾನೆ. ಮುಂದುವರೆದು ಜನಕ ಹೇಳ್ತಾನೆ, ನಾನು ಇದ್ದಕ್ಕಿದ್ದಂತೆ ಸುಖವಾಗಿ ಇರುವೆ. ಸುಖಾನುಭವದ ಉದ್ಗಾರವನ್ನ ಜನಕ ತೆಗಿತಾನೆ. ಇದ್ದಕ್ಕಿದ್ದಂಗೆ ಅಂದ್ರೆ ಹೆಂಗೆ? ಆ ವಿಚಾರವನ್ನ ಜನಕ್ಕೆ ಹೇಳ್ತಾನೆ, ಕೇಳೋಣ ಅಂತ. ಕಾಣ್ತದಲ್ಲ? ಹೌದು. 13ನೇ ಶ್ಲೋಕ, 13ನೇ ಅಧ್ಯಾಯ, 1ನೇ ಶ್ಲೋಕ. ಜನಕ ಉವಾಚ. ಜನಕ ಉವಾಚ ಅಕಿಂಚ ನಭವಂ ಸ್ವಾಸ್ಥ್ಯಂ ಕೌಪೀನತ್ವೇತಿ ದುರ್ಲಭಂ ತ್ಯಾಗಾದಾನೇ ವಿಹಾಯಾಸ್ಮಾತ್ ಅಹಮಾಸೆ ಯಥಾ ಸುಖಂ. ತನ್ನದು ಏನೂ ಇಲ್ಲ ಎಂಬ ಅಕಿಂಚನ ಭಾವದಿಂದ ಉಂಟಾಗುವ ಸ್ವಸ್ತಿಯು ಹೊರಗಿನ ಎಲ್ಲವನ್ನೂ ತ್ಯಾಗ ಮಾಡಿ ಲಂಗೋಟಿಯನ್ನು ಹಾಕಿದರೂ ಕೂಡ ಸಿಗಲರಿಯದು. ಅದಕ್ಕಾಗಿ ಅಕಿಂಚನ ಭಾವ ಧರಿಸಿ ಇದರೊಳಗಿಂದ ತ್ಯಾಗಗ್ರಹಣವೆರಡನ್ನೂ ಬಿಟ್ಟುಕೊಟ್ಟು ತಾನು ಇದ್ದಕ್ಕಿದ್ದಂತೆ ಸುಖವಾಗಿ ಇರುವೆನು. ಕಿಂಚಿತ್ ಭಾವ ಅಂದ್ರೆ ಅಕಿಂಚಿತ್ ಭಾವ, ವಿಶಾಲವಾದಂತಹ ಭಾವ.
ಇಲ್ಲಿ ಹಿಡಿಯುವುದು ಬಿಡುವುದು, ಬೇಕು ಬೇಡ, ಸುಖ ದುಃಖ, ಹರ್ಷ ಶೋಕ, ಇವೆಲ್ಲವೂ ಕಿಂಚಿತ್ ಭಾವದಲ್ಲಿ ಉಂಟಾಗ್ತಕ್ಕಂಥ ಭಾವನೆಗಳು. ಅಕಿಂಚಿತ್ ಭಾವನೆಯಲ್ಲಿ ಏನೂ ಬರೋದಿಲ್ಲ, ದ್ವಂದ್ವಿಲ್ಲ. ಯಾಕಂದ್ರೆ ಅಕಿಂಚಿತ್ ಭಾವ ಅಂತಕ್ಕಂಥದ್ದು ಪರಿಪೂರ್ಣ ಸ್ಥಿತಿ. ದೇಹ ಮೊದಲ ಮಾಡಿಕೊಂಡು ಬಾಯ್ ಒಳಗಾಲ ಯಾಕ ದೇಹ ಮೊದಲು ಮಾಡಿಕೊಂಡು ಕಣ್ಣಿಗೆ ಕಾಣುವಂತ ಸಮಸ್ತ ಮಿಥ್ಯದ. ಈ ದೇಹ ನಂದು ಅಲ್ಲ, ಈ ದೇಹ ನಾನು ಅಲ್ಲ, ನಂದಲ್ಲ. ಮತ್ತೆ ಈ ದೇಹ ನಾನು ಅಲ್ಲ ಅಂದ ಬಳಿಕ ಇಲ್ಲಿ ತ್ಯಾಗ ಗ್ರಹಣದ ಪ್ರಶ್ನೆ ಬರಂಗಿಲ್ಲ. ರಾಬಿಯಾ ಅಂತ ಹೇಳಿ ಒಬ್ಬ ಹೆಣ್ಣು ಮಗಳು, ಅವಳಿಗೆ 2 ಗಂಡು ಮಕ್ಕಳು. ಬಹಳ ಸುಂದರವಾದಂತಹ ಪ್ರಪಂಚ ನಡೆದಿತ್ತು. ಗಂಡ ಪ್ರತಿನಿತ್ಯ ಉದ್ಯೋಗಕ್ಕೆ ಹೋಗ್ತಿದ್ದ. ಒಂದ್ಸಲ ಮಕ್ಕಳು ಬೈಲಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಹಾವು ಕಚ್ಚಿ 2 ಮಕ್ಕಳು ಸಾವನ್ನಪ್ಪ. ಮಕ್ಕಳ ಹೆಣವನ್ನ ತಂದು ಮನೆಯೊಳಗೆ ಇಡ್ತಾಳೆ. ಗಂಡ ಬಂದ, ಗಂಡ ಗೊತ್ತಿಲ್ಲ ಮಕ್ಕಳು ಸಾವಾಗ್ಯಾವ ಅಂತ ಹೇಳಿ. ಗಂಡ ಉದ್ಯೋಗಕ್ಕಾಗಿ ಹೊರಗಡೆ ಹೋಗಿದ್ದಾನ. ಆತ ದುಡಿದು ದಣಿವಾಗಿ ಬಂದಿರ್ತಾನ. ಅವನಿಗೆ ಈ ವಿಷಯನ ಹೇಳು ಪೂರ್ವದಲ್ಲಿ ಆತನಿಗೆ ಒಂದಿಷ್ಟು ಉಣಿಸಿ ತಿಳಿಸಿ ಆ ನಂತರ ಅವನಿಗೆ ಈ ವಿಷಯವನ್ನ ಹೇಳೋನು ಅಂತ ಹೇಳಿ ವಿಚಾರದಿಂದ ಆ ಮಕ್ಕಳನ್ನ ಒಂದು ಕೋಣೆಯಲ್ಲಿ ಮಕ್ಕಳ ಶವವನ್ನ ಒಂದು ಕೋಣೆಯಲ್ಲಿ ಮಲಗಿಸಿ ಗಂಡನಿಗೆ ವ್ಯವಸ್ಥೆ ಮಾಡಿ ಪ್ರಸಾದ ಮಾಡಿಸ್ತಾಳೆ. ಪ್ರಸಾದ ಆದ ಬಳಿಕ ಒಂದು ಮಾತು ಹೇಳ್ತಾಳೆ. ಯಾರೋ ಒಬ್ರು ಬಂದು ಒಂದು ವಸ್ತುವನ್ನು ನಿಮಗೆ ಕೊಟ್ಟು ಹೋಗಿದ್ದಾರೆ. ಆ ವಸ್ತು ಅದು ಅವ್ರದ್ದು. ಅವರು ಬೇಡಿದಾಗ ಅದನ್ನ ನಾವು ಕೊಡಬೇಕೋ ಇಲ್ಲೋ ಅಂತ ಕೇಳೋದಕ್ಕೆ ಗಂಡ ಹೇಳ್ದ, ಅವಶ್ಯವಾಗಿ ಕೊಡಬೇಕಾಗ್ತದೆ. ಇಲ್ಲ, ಆ ವಸ್ತು ನಮಗೆ ಅವಶ್ಯಕತೆ ಇತ್ತು ಆದ್ರೂ ಕೂಡ ಅವ್ರು ತಗೊಂಡು ಹೋದ್ರು ಅಂತಂದ್ರೆ ನಮಗೆ ಬೇಜಾರಾಗ್ತದೆ. ಇಲ್ಲ, ಆಗ್ಬಾರ್ದು, ಬೇಜಾರಾಗ್ಬಾರ್ದು. ಯಾಕೆ, ಆ ವಸ್ತು ನಮ್ದಲ್ಲ. ಅದರ ಅವಶ್ಯಕತೆ ನಮ್ಗೆ ಬೇಕಾದಷ್ಟು ಇದ್ರು ಕೂಡ ಅದರ ಮಾಲೀಕ ಬಂದು ಕೇಳದಂದ್ರ ನಾವು ಸ್ವಲ್ಪ ಕೊಡ್ಬೇಕು, ಅದ್ರ ಬಗ್ಗೆ ಪಡ್ಕೋಬಾರ್ದು ಅಂತ ಹೇಳಿ ಅವಾಗ ಹೇಳ್ತಾಳೆ, ಆ ಭಗವಂತ ಜಗತ್ತಿನ ಮಾಲಕ, ಜಗತ್ತಿನ ಒಡೆಯ 1-2 ವಸ್ತು ಕೊಟ್ಟಿದ್ದ ನಮಗ. ಅದು ಅವನಿಗೆ ಬೇಕಾಗಿರತ್ತ ಮತ್ತೆ ತಗೊಂಡು ಹೋಗ್ಯಾನ. ಆ 2 ವಸ್ತುಗಳು ನಮ್ಮ ಮಕ್ಕಳು. ಅವ ಕೊಟ್ಟಿದ್ದ ಅವನಿಗೆ ಅರ್ಜೆಂಟ್ ಬೇಕಾಗಿರೋದು ತಗೊಂಡು ಹೋಗ್ಬಿಟ್ಟಾನ. ಮತ್ತೆ ನಾವ್ ಹೆಂಗ ಬೇಜಾರು ಪಟ್ಕೋಬೇಕು ಬೇಡ ಅಂತಂದ್ರೆ ಅವ ಅಂದ, ಆಯ್ತು ಭಗವಂತ ಕೊಟ್ಟಿದ್ದ ಅವನಿಗೆ ಬೇಕಾದ್ರೆ ತಗೊಂಡು ಹೋಗ್ಯಾನ, ಇದ್ರಾಗ ದುಃಖ ಪಡೋದು ಏನದ ಅಂದ. ಇದು ಅಕಿಂಚಿತ್ ಭಾವ. ಇದು ನಂದು ಏನೂ ಇಲ್ಲ ಅಂತಕ್ಕಂಥ ಭಾವ ಏನದಲ್ಲ, ಇದು ಸರ್ವವನ್ನ ತ್ಯಾಗ ಮಾಡಿ ಲಂಗುಟಿ ಹಾಕೊಂಡು ಹೋದ್ರು ಸಿಗಲಾರದಂತ ಆನಂದ. ಎಲ್ಲವನ್ನ ಕಿಂಚಿತ್ ಭಾವ ಇಟ್ಟುಕೊಂಡು
ನಾನು ಹೆಂಡತಿ ಬಿಟ್ಟಿನಿ, ಮಕ್ಕಳು ಬಿಟ್ಟಿನಿ, ಮನೆ ಬಿಟ್ಟಿನಿ, ಮಠ ಬಿಟ್ಟಿನಿ, ಎಲ್ಲ ಬಿಟ್ಟಿನಿ ಅಂತಕ್ಕಂತ ಭಾವದಲ್ಲಿ ಬಿಟ್ಟಿನಂತಕ್ಕಂತ ಭಾವನೆ ಹಿಡ್ಕೊಂಡು ಕಿಂಚಿತ್ ಭಾವದಿಂದ ಸರ್ವವನ್ನ ತ್ಯಾಗ ಮಾಡಿ ಕೇವಲ ಒಂದು ಕೌಪಿನ ಧಾರಣೆ ಮಾಡ್ಕೊಂಡು ಹೋದ್ರು ಕೂಡ ಸಿಗಲಾರ್ದಂತ ಆನಂದ ಆ ಎಲ್ಲ ಭೂಮಿಗಳಿಗೆ ಇದ್ರೂ ಕೂಡ ಕಿಂಚಿತ್ ಭಾವದಿಂದ ಇದ್ದೇವು ಅಂತಂದ್ರ ಅದು ನನಗ ನಿತ್ಯ ಆನಂದ ಕೊಡ್ತಕ್ಕಂಥದ್ದು. ಈ ಸ್ಥಿತಿಯಲ್ಲಿ ನಾ ಅದೇನಿ ಅಂತ ಜನಕ ಅವ ಏನೂ ತ್ಯಾಗ ಮಾಡಿಲ್ಲ, ದೇಹದಿಂದ ಏನೂ ತ್ಯಾಗ ಮಾಡಿಲ್ಲ, ಮನೆ ಬಿಟ್ಟಿಲ್ಲ, ಮಠ ಬಿಟ್ಟಿಲ್ಲ, ಅರಮನೆ ಬಿಟ್ಟಿಲ್ಲ, ರಾಣಿ ಬಿಟ್ಟಿಲ್ಲ, ಮಕ್ಕಳ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಅದಾನೆ. ಆದ್ರೆ ಅವಳಿಗೆ ಏನೂ ಇಲ್ಲ. ಇದು ಅಕಿಂಚಿತ್ ಭಾವ ಅಂತ ಕರೀತಾರೆ. ಇದಕ್ಕ ಇದ್ದಂಗ ಇರೋದು, ಇದ್ದಂಗ ಇರೋ ಸಿದ್ದೇಶ್ವರ ಅಂತ ಹೇಳ್ತಾರೆ. ಹೆಂಗದ ಕೂಸ, ಸಮಾಜದ ಈ ಜಗತ್ತಿನ ಕಲ್ಪನೆ ಇಲ್ಲಾರ್ದಕ್ಕಂಥ ಕೂಸ, ನಂದು ತಂದು ಅಂತಕ್ಕಂಥ ಭಾವ ಇಲ್ಲಾರ್ದ ಕೂಸ ಹೆಂಗದ ಎಲ್ಲ ಅದರ ಮುಂದೆ ಏನೆಲ್ಲ ಇದು ನಂದು, ಇದು ತಂದು, ಇವ್ರು ನಮ್ಮವರು, ಇವ್ರು ನಮ್ಮವ್ರಲ್ಲ, ಇವ್ರು ನಮ್ಮ ಜಾತಿಯವರು, ಇವ್ರು ನಮ್ಮ ಕುಲದವರು, ಏನಾರ ಅದಕ್ಕೆ ಇವ ಕ್ಷತ್ರಿಯ, ಇವ ಬ್ರಾಹ್ಮಣ, ಏನಿಲ್ಲ. ಯಾಕಿಲ್ಲ? ಆ ಭಾವ ಹೆಂಗದ ಅಂತ ಕೇಳಿದ್ರೆ ಕಿಂಚಿತ್ ಭಾವ ಇಲ್ಲ, ಅಕಿಂಚಿತ್ ಭಾವದ. ಹೆಂಗ ಮೂಲದೊಳಗೆ ಪರಮಾತ್ಮ ಕೊಟ್ಟಕ್ರಿ ಹೆಂಗ ಭಾವ ಶುದ್ಧ ಭಾವ ಇತ್ತೋ ಹಂಗ ನಾನು ನನ್ನ ಭಾವ ಶುದ್ಧ ಭಾವದ ಅಕಿಂಚಿತ್ ಭಾವದಲ್ಲಿ ಇರೋದ್ರಿಂದ ನನಗ ದುಃಖದ ಲವಲೇಶ ಇಲ್ಲ. ಅದಕ್ಕೆ ದುಃಖದೇನು, ಖುಷಿಯ ದುಃಖದೇನು, ಏನಿಲ್ಲ. ಅದಕ್ಕೆ ಏನಿಲ್ಲ. ಅದು ಶುದ್ಧವಾದಂತ ಬ್ರಹ್ಮ ಸ್ವರೂಪ. ಅದು ಮತ್ತ ನಾವು ಹೊಳ್ಳೆ ಹಂಗೇ ಆಗಬೇಕಾಗಿ ಹಂಗ ಅದೀನಿ ಅಂತ ನಾವು ವ್ಯಕ್ತಪಡಿಸ್ತಾ ಇರ್ತಾನೆ. ಅನುಭವದ ಉದ್ಗಾರವನ್ನ ವ್ಯಕ್ತಪಡಿಸ್ತಾನೆ. ಕುತ್ರಾಪಿ ಖೇದಃ ಕಾಯಸ್ಯ ಜೀವ ಕುತ್ರಾಪಿ ಖಿದ್ಯತೆ ಮನಃ ಕುತ್ರಾಪಿ ತತ್ತ್ಯಕ್ತ್ವಾ ಪುರುಷಾರ್ಥೇ ಸ್ಥಿತಃ ಸುಖಂ. ಭಾವಾರ್ಥ: ವ್ಯವಹಾರದಲ್ಲಿ ಎಲ್ಲಿಯಾದರೂ ಶರೀರಕ್ಕೆ ದುಃಖವಾಗುವುದೇ, ನಾಲಿಗೆಯು ಖೇದಗೊಳ್ಳುವುದೇ, ಹಾಗೂ ಮನವು ಕೂಡ ಎಲ್ಲಿಯಾದರೂ ನೋಯುವುದೇ. ಅದಕ್ಕಾಗಿ ನಾನು ಅದರೆಲ್ಲದರ ಗೊಡವೆಯನ್ನೇ ಬಿಟ್ಟು ಮುಕ್ತ ಸ್ಥಿತಿಯಲ್ಲಿ ಸುಖವಾಗಿರುವೆನು. ಈ ಮನ, ಬುದ್ಧಿ, ದೇಹ ಮೊದಲ ಮಾಡಿಕೊಂಡು ಇವೆಲ್ಲ ಅನಾತ್ಮ ವರ್ಗ. ಇವು ಆತ್ಮವರ್ಗ ಅಲ್ಲ. ಅನಾತ್ಮ ವರ್ಗ ಅಂದ್ರೆ ಇದ್ದಿದ್ದು ಇದ್ದಂಗಿರಂಗಿಲ್ಲ, ಕ್ಷಣಕ್ಕೂ ಬದಲಾವಣೆ ಹಾಕೋತ ಬರ್ತದೆ. ಬದಲಾವಣೆ ನಮಗೆ ಅನುಕೂಲ ಇತ್ತು ಆನಂದ ಆಗ್ತದ, ಬದಲಾವಣೆ ಪ್ರತಿಕೂಲ ಇತ್ತು ದುಃಖ ಆಗ್ತದೆ, ಸ್ವಾಭಾವಿಕ. ಸದಾವಕಾಲ ಬದಲಾವಣೆ ನಮಗೆ ಅನುಕೂಲ ಆಗಂಗಿಲ್ಲ, ಆಗ್ತದ, ಪ್ರತಿಕೂಲ ಆಗ್ತದೆ. ಈ ಬದಲಾವಣೆ ಅನುಕೂಲ ಪ್ರತಿಕೂಲ ಆಯ್ತು ಅಂದ್ರೆ ಸುಖ ದುಃಖ ಚಾಲು. ಅದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಮಾತ್ರ ಸ್ಪರ್ಶಸು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನೇತ್ಯ ತಾಂತಿತಿಕ್ಷಸ್ಸು ಭಾರತ. ಅರ್ಜುನ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗದಲ್ಲಿ ಮನಸ್ಸನ್ನ ಮುಂದಿಟ್ಟುಕೊಂಡು ಇಂದ್ರಿಯದ ಸಂಯೋಗದಿಂದ ಸುಖ ದುಃಖಗಳು ಆಗ್ತಾವ. ಆ ಸಂಯೋಗ ಏನದಲ್ಲ, ಅನುಕೂಲ ಸುಖ, ಪ್ರತಿಕೂಲ ದುಃಖ. ಈ ಎರಡೂ ಒಂದಕ್ಕರ ಇವೆರಡು ಅನಿತ್ಯದ. ಸುಖನೂ ಅನಿತ್ಯದ, ದುಃಖನೂ ಅನಿತ್ಯದ. ಯಾಕಂದ್ರೆ ಸುಖ ಇದ್ದಂಗಿರಲ್ಲ, ದುಃಖನೂ ಇದ್ದಂಗಿರಂಗಿಲ್ಲ, ಬದಲಾವಣೆ ಆಗ್ತಿರ್ತದೆ. ಹೀಗಾಗಿ ಎರಡೂ ಅನಿತ್ಯ ಇರೋ ಕಾರಣಕ್ಕಾಗಿ ಇದರಿಂದ ಆಗ್ತಕ್ಕಂಥ ಸುಖ ದುಃಖಗಳನ್ನ ನೀನು ತಿತಿಕ್ಷಸ್ಸು ಭಾರತ, ತಾಳಿಕೋ, ಒಂದಿಷ್ಟು ತಾಳಕೋ. ಸ್ವಾಭಾವಿಕವಾಗಿ ಆಗ್ತಕ್ಕಂಥದ್ದೇ ಅದು. ಇಂದ್ರಿಯದಿಂದ ನಮಗೆ ದುಃಖ ಆಗ್ತದೆ, ದೇಹದಿಂದ ನಮಗೆ ದುಃಖ ಆಗ್ತದೆ, ಮನಸ್ಸಿನಿಂದ ದುಃಖ ಆಗ್ತದೆ. ಯಾಕೆ? ಇವೆಲ್ಲ ಅನಾತ್ಮಗಳು. ಅನಾತ್ಮವನ್ನು ನಂಬಿವೆ ಅಂತಂದ್ರ ಅದು ದುಃಖ ಕಟ್ಟಿಟ್ಟದ ಬುದ್ಧಿ. ಒಂಟಿನ ಕೂತು ಒಟ್ಟೆ ಅಳಗಾಡಬಾರ್ದು ಅಂತಂದ್ರ
ಅಳಿಗಾಡಲು ಸಾಧ್ಯ ಇಲ್ಲ. ಹುಟ್ಟಿ ಮೇಲೆ ಕೂತು ಹೆಂಗ ಅಳಿಗಾಡಲ್ಲ ಹಂಗ ಈ ಪ್ರಪಂಚದ ಅನಾತ್ಮಗಳನ್ನ ಆಶ್ರಯಿಸಿ ನನಗೆ ದುಃಖ ಆಗಬಾರದು ಅಂದ್ರೆ ಅದು ಅಸಾಧ್ಯ. ಅವು ಕ್ಷಣಕ್ಕೂ ಬದಲಾವಣೆ ಆಗ್ತಾವ್ರಿ. ಆ ಪ್ರಕಾರ ಸುಖ ದುಃಖನು ಬದಲಾವಣೆ ಹಾಕೋತ ಬರ್ತದ. ಹಾಗಾದ್ರೆ ನೀನು ಬದಲಾವಣೆ ಆಗಬಾರದು, ನನಗೆ ಸುಖ ಇದ್ದಂತ ಸಿಕ್ಕಂತ ಸುಖ ಅಖಂಡವಾಗಿರ್ಬೇಕು ಅಂತಂದ್ರೆ ಯಾವುದು ಅಖಂಡವಾಗಿರ್ತಕ್ಕಂಥ ಒಂದು ವಸ್ತು ಅದಲ್ಲ ಅದನ್ನ ಆಶ್ರಯಿಸು, ಅದನ್ನ ಪ್ರಾಪ್ತ ಮಾಡ್ಕೊ, ಅದು ನೀ ಆಗು. ಅವಾಗ ಒಮ್ಮೆ ಸಿಕ್ಕಂತ ಸುಖ ಅದು ನಿನಗ ಶಾಶ್ವತವಾಗಿ ಇರ್ತಕ್ಕಂಥ ನಿರಂತರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆತ್ಮನಲ್ಲಿ ದುಃಖದ ಅನುಭೂತಿ ಇಲ್ಲ. ಯಾಕಂದ್ರೆ ಆತ್ಮನ ಲಕ್ಷಣ ಏನದ? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಯಾವಾಗ ವಸ್ತು ನನಗೆ ದುಃಖ ಕೊಡ್ತದ, ಸುಖ ದುಃಖ ಎರಡು ಯಾವ್ದು ಕೊಡ್ತಂದ್ರ ಯಾವಾಗ ತೋರ್ ಎಡಗ್ತದಲ್ಲ ಅದು ಸುಖ ದುಃಖ ಎರಡು ಕೊಡ್ತದೆ. ಯಾವಾಗ ಶಾಶ್ವತ ಅದಲ್ಲ ಅದು ಶಾಶ್ವತ ಸುಖ ಅಷ್ಟೇ ಕೊಡಕ್ಕಾಗ್ತದೆ, ದುಃಖ ಕೊಡಕ್ ಆಗಂಗಿಲ್ಲ ಅದು. ಹಾಗಾಗಿ ಶಾಶ್ವತವಾದಂತ ಒಂದು ಬ್ರಹ್ಮ ಸ್ವರೂಪದಲ್ಲ ಅದನ್ನ ಗಚ್ಚಿ ಮಾಡ್ಕೊಂಡಕ್ಕಾರ ಮಾತ್ರ ನಾವು ಬಯಸ್ತಕ್ಕಂಥ ಸುಖ ಸಿಗಲಕ್ ಸಾಧ್ಯ ಆಗ್ತದೆ. ಯಾವಾಗ ಆ ಆತ್ಮ ಸ್ವರೂಪದ ಅನುಭೂತಿಯಾಗಿ ಅದರ ಪ್ರಾಪ್ತಿ ಆದ ಬಳಿಕ ದೇಹದ ಮನಸ್ಸಿನ ಮತ್ತು ಇಂದ್ರಿಯಗಳ ಬದಲಾವಣೆ ಆತನಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ ಅಂತಂದ್ರೆ ಅಖಂಡ ಮನಸ್ಸು ವಿಚಲಿಸುವುದಿಲ್ಲ. ಅನಿಲ್ ಅಂಬಾನಿ ಮುಂದೆ ಒಂದು 100 ರೂಪಾಯಿ ಹಿಂಗೆ ಬಿತ್ತು ಅಂತಂದ್ರೆ ದಿನ 100 ರೂಪಾಯಿ ದುಡಿ ವ್ಯಕ್ತಿಗೆ 100 ರೂಪಾಯಿ ಅದ್ರ ಜೊತೆ ಅನಿಲ್ ಅಂಬಾನಿ ಮುಂದೆ 100 ರೂಪಾಯಿ 1000 ರೂಪಾಯಿ ಹೋಗಿದ್ರೆ ಅವನ ಮನಸ್ಸು ವಿಚಲಿತ ಯಾಕಿಲ್ಲ ಅಂತಂದ್ರೆ 100,000 ರೂಪಾಯಿ ಅವ ಯಾವ ಲೆಕ್ಕಕ್ಕೂ ಇಲ್ಲ. ಹಾಗ ಆ ಪರಿಪೂರ್ಣ ಸ್ಥಿತಿಯನ್ನ ಅನುಭವಿಸ್ತಿರ್ತಕ್ಕಂಥ ಅಖಂಡ ಆನಂದವನ್ನ ಸದಾವ ಕಾಲ ಅನುಭವಿಸ್ತಿರ್ತಕ್ಕಂಥ ವ್ಯಕ್ತಿಗೆ ಈ ಅಲ್ಪ ಸುಖಗಳು, ಕೈ ಬಿಟ್ಟು ಹೋಗುವಂತ ಸುಖಗಳು, ದುಃಖ ಮಿಶ್ರ ಸುಖಗಳು ಏನಾರ ಇಚ್ಛಾ ಪಡ್ತಾನೆ? ನಾವು ಇಚ್ಛಾ ಪಡಂಗಿಲ್ಲ. ಹೀಗಾಗಿ ಇಂದ್ರಿಯಗಳಿಂದ ಸಿಗ್ತಕ್ಕಂಥ ಸುಖ, ದೇಹದಿಂದ ಸಿಗ್ತಕ್ಕಂಥ ಸುಖ ದುಃಖಗಳು, ಮನಸ್ಸಿನಿಂದ ಆಗ್ತಕ್ಕಂಥ ಸುಖ ದುಃಖಗಳಿಗೆ ಆತ ಯಾವತ್ತೂ ವಿಚಲಿತ ಆಗೋದಿಲ್ಲ. ಸುಖ ಇರ್ಲಿ ದುಃಖ ಇರ್ಲಿ ಅವು ಪ್ರಾರಬ್ಧ ಕರ್ಮದ ಶರೀರಕ್ಕೆಲ್ಲ ಅವು ಪ್ರಾಪ್ತ ಆಗ್ತಾವನಾಗ ಏನು ಸಂಬಂಧ ಇಲ್ಲ ಅಂತಕ್ಕಂಥ ಭಾವದಿಂದ. ಯಾಕ ಇಲ್ಲಿ ಮೊದಲ ಕಿಂಚಿತ್ ಭಾವ ಇಲ್ಲ. ಇಲ್ಲಿ ಕಿಂಚಿತ್ ಭಾವ ಅರ್ಥಾತ್ ದೇಹ ಭಾವ, ಅಕಿಂಚಿತ್ ಭಾವ ಅರ್ಥಾತ್ ಆತ್ಮಭಾವ. ಕೃತಂ ಕಿಮಪಿ ನೈವ ಸಾಧ್ಯತೆ ಸಂಚಿತ್ತೆ ತತ್ವತಃ ಯದಾ ಯತ್ಕರ್ತುಮಾಯಾತಿ ತತ್ಕೃತ್ವಾಸೆ ಯಥಾ ಸುಖಂ. ಮಾಡಲಿಕ್ಕೆ ಹೋದರೆ ಯಾವುದೂ ಏನೂ ಆಗುವುದೇ ಇಲ್ಲವೆಂದು ಸತ್ಯವಾಗಿ ವಿಚಾರ ಮಾಡಿ ನಾನು ಯಾವ ಕಾಲಕ್ಕೆ ಯಾವ ಕೆಲಸ ಎದುರಿಗೆ ಬರುವುದು ಅದನ್ನು ಮಾಡಿಬಿಟ್ಟು ಇದ್ದಕ್ಕಿದ್ದಂತೆ ಸುಖವಾಗಿ ಇರುವೆನು. ಇದು ಜ್ಞಾನಿಯ ಮುಖ್ಯವಾದ ಸ್ಥಿತಿ. ಇದು ನಾವೆಲ್ಲ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದಷ್ಟು ಆಗ್ಬೇಕು, ಇದಷ್ಟು ಆಗ್ಬೇಕು ಅಂತಕ್ಕಂಥ ಕರ್ಮದ ಹವ್ಯಾಸ ನಮಗದು. ಯಾಕೆ ಕರ್ಮ ಮಾಡಿ ಏನೋ ಪಡ್ಕೋಬೇಕಂತಕ್ಕಂಥದ್ದು ನಮ್ಮಲ್ಲಿ ಇಚ್ಛೆ. ಅದಕ್ಕಾಗಿ ಅದು ಮುಗಿಯನ ಇದು ಮುಗಿಯನ ಅದು ಮತ್ತೊಂದು ಮುಗಿಯನ ಮತ್ತೊಂದು ಅದರ ಹಂಗೆ ನಿರಂತರವಾಗಿ ಅವ ತನಗೆ ಒದಗಿ ಬಂದಂತ ಪ್ರಾರಬ್ಧ ಕರ್ಮವನ್ನ ಬಿಟ್ಟು ತಾನು ಪ್ರಯತ್ನ ಮಾಡಿ ಕರ್ಮವನ್ನ ಮಾಡಿ ಫಲವನ್ನ ಪಡ್ಕೋಬೇಕು ಅಂತಕ್ಕಂಥ ಇಚ್ಛೆಯಿಂದ ನಿರಂತರವಾಗಿ ಕರ್ಮದ ಉತ್ಸವನಿಗಿರುತ್ತೆ. ಆದ್ರೆ ಜ್ಞಾನಿ ಏನ್ ಮಾಡ್ತಾನ? ಅದು ಮಾಡ್ಬೇಕಾಗಿಲ್ಲ, ಇದು ಮಾಡ್ಬೇಕಾಗಿಲ್ಲ, ನಾ ಮಾಡೋದ್ರಿಂದ ಏನೂ ಆಗಂಗಿಲ್ಲ, ನಾ ಬೇಕಾದಷ್ಟು ಜಿಗಿದಾಡಿದ್ರು ಕೂಡ ಅದು ಏನಾಗ್ಬೇಕು ಅದೇ ಆಗ್ಬೋದು. ಅದಕ್ಕಾಗಿ ಆತ ಕರ್ಮ ಬಿಡ್ತಾನಿಲ್ಲ. ತನಗೆ ಒದಗಿ ಬಂದಂತ ಪ್ರಾರಬ್ಧ ಕರ್ಮವನ್ನ ಆನಂದದಿಂದ ಮಾಡ್ತಾ ಇರ್ತಾನ. ಆನಂದಕ್ಕಾಗಿ ಅಲ್ಲ, ಆನಂದದಿಂದ ಮಾಡ್ತಾನ, ಆನಂದ ಮಾಡ್ತಾ ಹೋಗ್ತಾನ. ಹೀಗಾಗಿ
ಅದಟ್ಟು ಮಾಡ್ಬೇಕು, ಇದಟ್ಟು ಮಾಡ್ಬೇಕು, ಅದಟ್ಟು ಮಾಡ್ಬೇಕು, ಇದಟ್ಟು ಮಾಡ್ಬೇಕು. ಹೆಂಗ ನಮ್ಮ ದೇಹದ ಕೆಲವೊಂದು ಕರ್ಮಗಳು, ದೇಹ ಕೆಲವೊಂದು ಕರ್ಮ ಮಾಡ್ಕೋತ ಹೋಗ್ತಾನೆ ನಿಂತಾನೆ. ಹೃದಯ ಬಡಿತದ, ಬಳಸುವುದಾಗಿರಬಹುದು, ಜೀರ್ಣಕ್ರಿಯೆ, ನೀವೇನ್ ಕೆಲಸ ನೀವೇನ್ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಇವೆಲ್ಲವೂ ಕೂಡ ಹೆಂಗ, ಅಥವಾ ನೀವು ನಿದ್ದೆಗಿದ್ದ ಕರುವೆ ತಾನೇ ಇರ್ತಾವ, ಹೌದಾ? ಹೆಂಗ ದೇಹದ ಸ್ವಭಾವದ ಪ್ರಕಾರ ಕೆಲವೊಂದು ಕರ್ಮಗಳು ತಾನೇ ನಡೀತಾವಲ್ಲ, ಅವ ಪ್ರಕೃತಿಯ ಸ್ವಭಾವ ಪ್ರಕಾರ ತಾನೇ ನಡೀತಾವ ಅಂತ ಬಿಟ್ಟು ಬಿಟ್ಟಿರ್ತಾನೆ, ನಿಶ್ಚಿತಿರ್ತಾನೆ. ದೇಹದ ಗುಣಗಳ ಪ್ರಕಾರ ಏನು ಕರ್ಮ ನಡೀತಾವೆಲ್ಲ, ಹಂಗ ಪ್ರಾರಬ್ಧ ಕರ್ಮದ ಪ್ರಕಾರ ನನ್ನ ಕಾರ್ಯಗಳು ನಡೀತಾವ ಅಂತ ಹೇಳಿ ನಿಶ್ಚಿತ ಆಗಿರ್ತಾನೆ. ನೀವೇನಂದ್ರೆ ಬಹಳ ಟೆನ್ಷನ್ ಉಸಿರಾಡಕ್ಕ, ಟೆನ್ಷನ್ ತಗೋಬೇಕು, ಹೃದಯ ಬಿಡಿಲಕ್ಕ, ಊಟ ಮಾಡಿ ಜೀರ್ಣ ಮಾಡೋಕೆ ಏನಾದ್ರು ಬಹಳ ಪ್ರಯತ್ನ ಮಾಡ್ಬೇಕ? ಇಲ್ಲ, ಏನ್ ಅವಶ್ಯಕತೆ ಇಲ್ಲ, ತಾನೇ ಸಹಜ ನಡೀತಾವ. ಹಂಗ ಆ ಪ್ರಕೃತಿ ಬಂದಂತ ಈ ದೇಹ ಸಹಜ ಕೆಲಸ ಮಾಡ್ತಾವ, ಕರ್ಮ ಮಾಡಲೆಕ್ಕ. ಆದ್ರಿಂದ ನನಗೇನು ಭಾವ ಆಗೋದಿಲ್ಲ. ಹೆಂಗ ಮಲಗಿದಾಗ ತಾನೇ ಕೆಲವೊಂದು ಕ್ರಿಯೆ ನಡೀತಾವಲ್ಲ, ಹಂಗೆ ನಾ ಜಾಗೃತಿ ಸಾಕು, ತನ್ನ ಕಾರ್ಯಗಳು ತಾನೇ ನಡೀತಾವ, ಸಹಜ ರೀತಿಯಿಂದ ಅದು ಕರ್ಮ ಮಾಡ್ತಿರ್ತದ. ಪ್ರಭಾವದಿಂದ ನನಗೇನು ಬಂದ, ಏನೋ ಕೆಲವೊಂದು ಉದ್ಯೋಗ ಮಾಡ್ತಿರ್ತವೆ, ಕೆಲವೊಂದು ನೌಕರಿ ಮಾಡ್ತಿರ್ತವೆ, ಏನೇನೋ ಕಾರ್ಯಗಳು ಮಾಡ್ತಿರ್ತವಲ್ಲ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ನಿಶ್ಚಿಂತೆಯಿಂದ ಕರ್ಮ ಮಾಡೋದರಿಂದ ಕರ್ಮದ ಬಂಧನ ಆತನಿಗಿಲ್ಲ, ಮತ್ತು ಅದರಿಂದ ಆಗ್ತಕ್ಕಂಥ ಸುಖ ದುಃಖಗಳು ಕೂಡ ಅವನಿಗೆ ಯಾವ ಸಂಬಂಧ ಇಲ್ಲ. ಈ ಕಾರಣಕ್ಕಾಗಿ ಆತ ಇರೋದರಿಂದ ನಿಶ್ಚಿಂತೆಯಿಂದ ಇರ್ಲಕ್ಕಾಗ್ತದೆ. ನನ್ನ ಇದ್ದಕ್ಕಿದ್ದಂತ ಸ್ಥಿತಿ ಒಳಗ ನಾ ಇದೀನಿ ಅಂತಕ್ಕಂಥ ಮಾತು ಇದ್ರಾಗ ಕರ್ಮನಿಷ್ಠ ಭಾವ ದೇಹಸ್ಥ ಯೋಗಿನಃ ಸಂಯೋಗ ವಿಭಾಗ ಹವಾಸೆ ನಿಷ್ಕರ್ಮದ ಬಂಧನ ಸ್ಥಿತಿಯು ದೇಹಾಭಿಮಾನಿ ಯೋಗಗಳಿಗೆ ಮಾತ್ರ ಇರುತ್ತದೆ. ಆದರೆ ನಾನು ದೇಹದ ಐಕ್ಯತೆ ಭಿನ್ನತೆ ರಹಿತನಾದ್ದರಿಂದ ಆ ನಿಯಮಗಳು ಮೀರಿ ಇದಕ್ಕೆ ಯಾರಿಗೆ ಅಭಿಮಾನ ಅದ, ಈ ಅಜ್ಞಾನದಿಂದ ದೇಹಕ್ಕೆ ಅಭಿಮಾನ ಬಂತು. ಯಾವುದು ನಾ ಅಲ್ಲ ಅದು ನಾ ಅಂತ ಅಭಿಮಾನ ಪಡ್ತೇವಲ್ಲ, ಅದರಿಂದ ದುಃಖ ಇರ್ತದೆ. ಇದು ಅಜ್ಞಾನ ಅಂದಾಗ ನೀ ಇದ್ದಿದ್ದು ಬ್ರಹ್ಮ ಬಿಟ್ಟು ನಾ ದೇಹ ಅಲ್ಲಕೈತಿ. ಈ ದೇಹದ ಅಭಿಮಾನ ನಮಗ ದುಃಖ ಮಾಡ್ಲಕತ್ತದೆ. ದೇಹದ ಅಭಿಮಾನದಿಂದನೇ ಸಕಾಮ ಕರ್ಮ ನಡೆದ, ಇಚ್ಛೆ ಇಟ್ಕೊಂಡು ಕರ್ಮ ನಡೆದ. ದೇಹದ ಅಭಿಮಾನ ಇಲ್ಲ ಅಂತಂದ್ರ ನಿಷ್ಕರ್ಮ ಕರ್ಮ ತನ್ನಿಂದ ತಾನೇ ನಡೀತಾವ. ಅಲ್ಲಿ ನೀ ಹೇಳೋದು ಅವಶ್ಯಕತೆನೇ ಇಲ್ಲ. ಒಬ್ಬ ರಾಜ, ಒಬ್ಬ ಸನ್ಯಾಸಿ ಅದಾನ, ಒಬ್ಬ ಭಿಕ್ಷುಕ ಅದಾನ. ಇಬ್ರು ಭಿಕ್ಷೆ ಬೇಡ, ಅವನು ಭಿಕ್ಷುಕನು ಭಿಕ್ಷೆ ಬಿಡಬೇಕು, ಸನ್ಯಾಸಿನೂ ಭಿಕ್ಷೆ ಬೇಡಬೇಕು. ಇಬ್ರು ಭಿಕ್ಷೆ ಬೇಡ. ಭಿಕ್ಷೆ ಬೇಡದ್ರ ಫಲದಿಂದ ಇಬ್ಬರಿಗೆ ಭಿಕ್ಷೆ ಸಿಕ್ಕಲ್ಲ, ಇಬ್ಬರಿಗೆ ಸಮಾನ ಭಿಕ್ಷೆ ಸಿಕ್ಕದ. ಆ ಭಿಕ್ಷೆಯನ್ನ ತಗೊಂಡಂತ ಭಿಕ್ಷುಕನಿಗೆ ಭಾವ ಬೇರೆ ಅದ, ಆ ದೊರೆತ ಫಲ ಸನ್ಯಾಸಿಗೆ ಬೇರೆ ಅದ. ಇಬ್ರು ಭಿಕ್ಷೆಯನ್ನ ಪಡೆದಾರ, ಆದ್ರ ಆ ಭಾವ ಏನದಲ್ಲ, ಫಲದ ಭಾವ ಇಬ್ಬರಲ್ಲಿ ಭಿನ್ನದ. ಯಾಕೆ ಭಿನ್ನದ? ಅವ ಇಚ್ಛೆ ಇಟ್ಟು ಬೇಡಕತ್ತಾನ, ಇವ ಕರ್ತವ್ಯವನ್ನು ಬೇಡಕತ್ತ. ಕರ್ತವ್ಯ ಬೇಡದವನಿಗೆ ಆ ಭಗವಂತ ಕೊಡ್ತಾನ, ಆ ಭಗವಂತ ಕೊಟ್ಟಿದ್ದನ್ನ ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಅವನಲ್ಲಿ ದೇಹಾಭಿಮಾನ ಇಲ್ಲ, ನಾ ಮಾಡವಂತ ಕರ್ತವ್ಯ ಭಾವ ಇಲ್ಲ ಅವನಲ್ಲಿ.
ಪರಮಾತ್ಮ ಮಾಡ್ಸಕತ್ತಾನ, ಪರಮಾತ್ಮ ಕೊಟ್ಟಾನ. ಪರಮಾತ್ಮ ಬೇಡಾನ, ಪರಮಾತ್ಮ ಕೊಡ್ತಾನ. ಒಮ್ಮೆ ನಾನು ಭಗವಂತ, ಬೇಡ ಕೊಡವನು ಭಗವಂತ, ಎಲ್ಲವೂ ಭಗವಂತ. ಹೀಗಾಗಿ ಅವನಲ್ಲಿ ಯಾವುದೇ ಅಭಿಮಾನ, ದೇಹಾಭಿಮಾನ ಇಲ್ಲ. ಇದು ನಂದು ದೇಹ ಅಲ್ಲ, ನಾ ಮಾಡವಲ್ಲ, ನಾ ನಾನು ಕರ್ತ ಅಲ್ಲ. ಕರ್ತ ಅಲ್ಲದ್ರೆ ಭೋಗ್ತಾನಲ್ಲ ಅವ, ಅದ್ರ ಫಲನೂ ಅವ ಭೋಗ್ಸಂಗಿಲ್ಲ. ನಾನು ಕರ್ತ ಅನ್ನೋದ್ರ ಭೋಗ್ತ ಆಗ್ತಾನೆ. ಇಲ್ಲಿ ಭಿಕ್ಷುಕನಲ್ಲಿ ನಾನು ಬೇಡವ ಭಾವದ, ಕಿಂಚಿತ್ ಭಾವದ, ಅದ್ರ ಫಲ ಬಂತು, ಅದ್ರ ಫಲ ಭೋಗಿಸ್ಬೇಕು. ಚಲೋ ಅನ್ನ ಸಿಕ್ತು, ಮನಗಂಡ ಆನಂದ ಆಗ್ತಾನ, ಹೊಳಿಸಿದಾಗ ಸಿಕ್ತು ದುಃಖ ಆಗ್ತಾನೆ. ಆದ್ರ ಸನ್ಯಾಸಿಗೆ ಹಾವು ಇಲ್ಲ. ಅದು ಹಳಸಿದ ಸಿಗಲಿ, ಬಿಸಿ ಸಿಗಲಿ, ಭ್ರಷ್ಟ ಕೊರೋನಾ ಸಿಗಲಿ, ಏನು ಸಿಕ್ಕರು ನನ್ನ ಪ್ರಾರಬ್ಧದಿಂದ ಬಂದಂತಹದ್ದು, ಭಗವತ್ ಕೊಟ್ಟಂತ ಪ್ರಸಾದ. ಈ ಭಾವದಲ್ಲಿ ಇರೋದರಿಂದ ಅವನಿಗೆ ದುಃಖ ಇಲ್ಲ. ಆ ಸ್ಥಿತಿಯೊಳಗೆ ಜನಕ ಇದ್ದ. ಪ್ರಾರಬ್ಧವಶಾತ್ ಕರ್ಮವನ್ನ ಮಾಡ್ಲೇಬೇಕಾಗಿದೆ. ಜನಕ ಪ್ರಾರಬ್ಧ ಅವನಿಗೆ ರಾಜ ಆಗುದಲ್ಲ, ಪ್ರಾರಬ್ಧದಲ್ಲ. ಹೀಗಾಗಿ ರಾಜಭಾರ ಮಾಡವ. ನಾ ಏನೂ ಕರ್ತ ಅಲ್ಲ, ಕರ್ತ ಪರಮಾತ್ಮ, ನಾನು ಅಕರ್ತ. ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಕರ್ಮವನ್ನ ಮಾಡ್ತಾ ಇದ್ದ. ಹೀಗಾಗಿ ನನಗೆ ಕರ್ಮದ ಯಾವ ಬಾಧೆಯೂ ಇಲ್ಲ. ನಾ ಅಂದೇವು, ನಾ ಮಾಡವ ಅಂದೇವು ಅಂತಂದ್ರೆ ನೀ ಬೋಗಿಸ್ತಾನ ಪರಮಾತ್ಮ. ತಗೊಳ್ಕೆ ನಾ ಅಂದೇವಲ್ಲ, ನಂದು ಗೊತ್ತೇನ ಹಿಂದೆ ಇರೋದು. ಆನಿ ಬಾಲ ಇದ್ದಂಗೆ ಅದು, ನಾಯಿ ಬಾಲ ಇದ್ದಂಗೆ ಅದು. ಒಂದ್ರ ಬಿಟ್ಟು ಒಂದು ಇಲ್ಲ ಅದು. ನಾ ಮತ್ತು ನಂದು ಒಂದು ನಾಡದ ಎರಡು ಮುಖ ಇವು. ಅದು ಆಯ್ತಂದ್ರೆ ಅದು ಇಲ್ಲೇಬೇಕು. ಹೀಗಾಗಿ ಜ್ಞಾನಿಯಲ್ಲಿ ನಾನು ಅಂತಕ್ಕಂಥ ಭಾವನೆ ಇಲ್ಲ. ನಾ ಇಲ್ಲ ಅಂತಂದ್ರೆ ಜಬ ಮೈತ ತಬ ರಾಮನೇ ಅಬ ರಾಮನೇ ಮೈನೇ ಕಬೀರ ಬರೀತಾರೆ. ಯಾವಾಗ ನಾ ಇದ್ದೀನಿ ಅವಾಗ ರಾಮ ಇಲ್ಲ. ಅರ್ಥಾತ್ ಯಾವಾಗ ನನ್ನಲ್ಲಿ ಅಹಂಕಾರದ ಅಲ್ಲಿ ಆತ್ಮರಾಮ ಇಲ್ಲ. ಅಬ ರಾಮ ಹೇ ಮೈನೇ. ನಾನು ಆತ್ಮ ಪ್ರಜ್ಞೆ ಒಳಗೆ ಅದೀನಿ, ದೇಹ ಪ್ರಜ್ಞೆ ಇಲ್ಲ. ಎರಡು ಪ್ರಜ್ಞೆಗಳು ಏಕಕಾಲದಲ್ಲಿ ಇರಂಗಿಲ್ಲ. ನಮ್ಮ ಲಕ್ಷಣ ಆಗ್ತದೆ ಅಂತಂದ್ರೆ ನಾನು ಇರ್ಬೇಕು, ರಾಮ ಸಿಗಬೇಕು, ಸಾಧ್ಯನೇ ಇಲ್ಲ. ಏಕಕಾಲದಲ್ಲಿ ಎರಡು ಪ್ರಜ್ಞೆ ಇರಂಗಿಲ್ಲ. ಒಂದು ಪ್ರಜ್ಞೆ ಇರ್ತದೆ, ಒಂದು ದೇಹ ಪ್ರಜ್ಞೆ ಇರಬೇಕು, ಒಂದು ಆತ್ಮ ಪ್ರಜ್ಞೆ ಇರಬೇಕು. ದೇಹ ಪ್ರಜ್ಞೆ ಇದ್ದಕ್ಕರ ದುಃಖ, ಆತ್ಮ ಪ್ರಜ್ಞೆ ಕೇವಲ ಸುಖ. ಯಾಕಂದ್ರೆ ಆತ್ಮಲ್ಲಿ ದುಃಖ ಇಲ್ಲ. ಅದು ಆನಂದದ ಲಕ್ಷಣ. ಅದು ಆತ್ಮ ಬ್ರಹ್ಮದ ಲಕ್ಷಣ ಆನಂದ. ಒಂದು ತಲವಾರದ ಹೊರೆ ಒಳಗ ಒಂದೇ ತಲವಾರ ಹೋಗ್ತಾವ, ಎರಡು ಹೋಗಂಗಿಲ್ಲ. ಈಗ ಒಂದು ನಮ್ಮ ಈ ಪ್ರಜ್ಞೆ ಒಳಗೆ ಒಂದು ಆತ್ಮ ಪ್ರಜ್ಞೆ ಇರಬೇಕು, ಇಲ್ಲಾದ್ರೆ ಬ್ರಹ್ಮ ಪ್ರಜ್ಞೆ ಇರಬೇಕು. ಯಾವ ಪ್ರಜ್ಞೆ ಅದ ಅದ್ರ ಪ್ರಕಾರ ನಾವು ಫಲವನ್ನ ಪಡಿತೀವಿ. ಜನಕನಲ್ಲಿ ಕೇವಲ ಶುದ್ಧ ಆತ್ಮ ಪ್ರಜ್ಞೆ ಇತ್ತು. ಹೀಗಾಗಿ ಇಲ್ಲ ಅಂತಂದ್ರೆ ಕರ್ತಾನೂ ಅಲ್ಲ, ಭೋಗ್ತಾನೂ ಅಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ದೇಹದ ಅಭಿಮಾನ ಇರ್ಲಕ್ಕ ಸಾಧ್ಯನೇ ಇಲ್ಲ. ಹೀಗಾಗಿ ನಾನು ಆತ್ಮ ಪ್ರಜ್ಞೆಯಲ್ಲಿ ಮೂಲದಲ್ಲಿ ನನ್ನ ಸ್ವರೂಪ ಏನಿತ್ತು, ಆ ಸ್ವರೂಪದ ಪ್ರಜ್ಞೆಯಲ್ಲಿ ನಾ ಇರೋದರಿಂದ ನಾನು ಆನಂದ ಸ್ವರೂಪವಾಗಿ, ಅಖಂಡವಾಗಿ, ಅವರ್ಣನೀಯ ಸ್ಥಿತಿಯೊಳಗೆ ನಾನು ಇದೀನಿ ಅಂತಕ್ಕಂಥ ಮಾತು ಜನಕ ಹೇಳ್ತಾನೆ. ಅರ್ಥಾನರ್ಥೌ ನ ಮೇ ಸ್ಥಿತ್ಯಾಗತ್ಯ ನ ಶಯನೇನಾವ ತಿಷ್ಠನ್ ಗಚ್ಚನ್ ಸ್ವಪ್ನನ್ ತಸ್ಮಾದಹಮಾಸಿ ಯಥಾ ಸುಖಂ. ನಾನು ಕುಳಿತಿರಲಿ, ನಡೆಯಲಿ, ನಿದ್ರಿಸುತ್ತಿರಲಿ, ಅದರಿಂದ ನನಗೆ ಲಾಭ ಹಾನಿ ಎರಡೂ ಇಲ್ಲವಾದ್ದರಿಂದ ಪ್ರಸಂಗಾನುಸಾರವಾಗಿ ಕೂಡುತ್ತಾ, ನಿಲ್ಲುತ್ತಾ, ನಡೆಯುತ್ತಾ ಇಲ್ಲವೇ ಮಲಗುತ್ತಾ ನಾನು ಇದ್ದಂತೆ ಸುಖವಾಗಿ ಇರುವೆನು. ಒಬ್ಬ ಡಾಕ್ಟರ್ ಅದಾನ. ಅವನ ಒಂದು ಡಾಕ್ಟರ್ ಕೇಳಲ್ಲ, ಅವ ಡಾಕ್ಟರ್ಗೆ ಮಾಡುವಾಗ ಅಷ್ಟೇ ಇರ್ತದೋ ಅಥವಾ ಅವ ಹೆಂಗ್ ಬೇಕಾದಂಗ ಇರ್ತದ ಅಷ್ಟೇ ಇರ್ತದ. ಅವನ ಡಾಕ್ಟರ್ಗೆ ವೈದ್ಯಕೀಯ ವಿದ್ಯೆ
ಅವ ಆಪರೇಷನ್ ಮಾಡಕ್ಕಾರ ಪೇಷಂಟ್ ಅಷ್ಟೇ ಇರ್ತದ, ಅಥವಾ ಊಟ ಮಾಡಕ್ಕಾರ ನಡ್ಯಾಕರ ಕೇಳಕ್ಕಾರ ಮರ್ಕೊಂಡಕ್ಕಾರ ಡಾಕ್ಟರ್ ಅಲ್ಲ ಅಂತ ಒಂದು ಡಾಕ್ಟರ್ಗೆ ಭಾವ ಹೋಗಿರ್ತದ, ಖಂಡವಾಗಿರ್ತದೆ ಇಲ್ಲ ಅವನು ನಾನು ಡಾಕ್ಟರ್ ಅಥವಾ ಅಖಂಡವಾಗಿ ಅವನ ವೈದ್ಯಕೀಯ ಜ್ಞಾನ ಏನದಲ್ಲ ಅವ್ನು ನಡೆದಾಕರಿತ್ತು, ಉಣಕರಿತ್ತು, ಮರ್ಕೊಂಡಕರಿತ್ತು, ತಿರುಗಾಡಕರಿತ್ತು, ಅಥವಾ ಪ್ರಪಂಚದ ಕೆಲವೊಂದು ಪ್ರಪಂಚ ಮಾಡಕ್ಕೆ ನಾವು ಡಾಕ್ಟರ್ ಆದಷ್ಟು ಅವನ ವಿದ್ಯೆ ಖಾಯ ಬರ್ತದ, ಅಖಂಡವಾಗಿರ್ತದೆ. ಹೆಂಗ ಒಬ್ಬ ಈ ಲೌಕಿಕ ವಿದ್ಯೆ ಅಥವಾ ಡಾಕ್ಟರ್ ವಿದ್ಯೆ ಅಥವಾ ಇಂಜಿನಿಯರಿಂಗ್ ವಿದ್ಯೆ, ಲಾಯರ್ ವಿದ್ಯೆ, ಏನ್ ವಿದ್ಯೆಗಳು ಈ ವಿದ್ಯೆ ಅವನು ಕಲ್ತಪ್ಪ ಅಂತಂದ್ರ ಅವ ಯಾವಾಗ್ಲೂ ಅವ ಹೆಂಗಿದ್ರು ಆ ವಿದ್ಯೆ ಅವನಲ್ಲಿ ಇದ್ದೇ ಇರ್ತದ. ಅದೇನದು ಮರ್ಕೊಂಡಕ್ಕೆ ಹೋಗ್ಯದ್ರಿ ಮತ್ತೆ ಹತ್ರ ಬರ್ತದ ಹಂಗೇನಿಲ್ಲ. ಹಂಗ ಆತ್ಮಜ್ಞಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಂಡಂತಹ ಜ್ಞಾನಿಗೆ ಅಖಂಡವಾಗಿರ್ತದೆ, ಅಖಂಡವಾಗಿರ್ತದೆ. ನಾನೊಬ್ಬ ಪುರುಷ ಅಂತಕ್ಕಂಥ ಭಾವ ನಿಮ್ಮಲ್ಲಿ ಅಖಂಡವಾಗ್ಯದ, ಏನ್ ಉಣಕಾರ ಮಾಡಕರ ಹೋಗ್ಯದ, ಅದು ತಿರ್ಗಾಡಕರ ಹೋಗಿತ್ತದಿಲ್ಲ. ಅಖಂಡವಾಗಿ ನಾನೊಬ್ಬ ಪುರುಷ ಅಂತಕ್ಕಂಥ ಭಾವ ಪುರುಷನಿಗೆ ಹೆಂಗದ, ನಾನೊಬ್ಬ ಸ್ತ್ರೀ ಅಂತಕ್ಕಂಥ ಭಾವ ಸ್ತ್ರೀಯರಿಗೆ ಹೆಂಗ ಅಖಂಡವಾಗ್ಯದನೋ ಹಂಗ ಒಬ್ಬ ಆತ್ಮಜ್ಞಾನಿಗೆ ನಾನು ಆತ್ಮಜ್ಞಾನದ ಭಾವ ಅಖಂಡವಾಗಿರ್ತದೆ. ಆ ಭಾವದಲ್ಲಿ ಲೋಪ ಇರಗಿಲ್ಲ. ಯಾವಾಗ ಆ ಭಾವ ಲೋಪ ಆಗ್ತದ ಅಲ್ಲಿ ದೇಹಭಾವ ಬಂದದ ಅಂತ ಅರ್ಥ. ದೇಹಭಾವ ಬತ್ತು ಮತ್ತಲ್ಲ ಈ ಅಖಂಡವಾಗಿ ನನ್ನಲ್ಲಿ ಆತ್ಮ ಪ್ರಜ್ಞೆ ಅಖಂಡವಾಗಿರೋದ್ರಿಂದ ನಡೆದಾಡದ್ರ, ತಿರುಗಾಡದ್ರ, ಊಟ ಮಾಡಿದ್ರ, ಮನ್ಕೊಂಡ್ರ, ರಾಜ್ಯಭಾರ ಮಾಡಿದ್ರ, ಒಂದಿಷ್ಟು ಮಕ್ಕಳ ಜೊತೆ ಆಟ ಆಡಿದ್ರ, ಅಥವಾ ರಾಣಿ ಜೊತೆ ಬೆರೆತ್ರ, ಆ ಭಾವಕ್ಕೆ ಭೇದ ಇದೆ. ಡಾಕ್ಟರ್ ಅದಾನ, ಹುಡುಗ ಜೊತೆ ಒಂದಿಷ್ಟು ಗೊಟ್ಟೆ ಆಡಕತ್ತಾನ, ಗೊಟ್ಟೆ ಆಡಕ್ರೆ ವೈದ್ಯಕೀಯ ಭಾವ ಹೋಗ್ಯದಾನ. ಬೇಡ ಗೊಟ್ಟೆ ಆಡಕತ್ತಾನಂದ್ರೆ ಅವನೇನು ಒಂದ್ 4 ಗೊಟ್ಟೆ ಕರ್ಕೊಂಡು ಟಿಷರ್ಟ್ ಕರ್ಕೊಂಡು ಹೋಗ್ಬೇಕು ಏನೋ ಭಾವ ಇಲ್ಲ ಅವನಲ್ಲಿ. ಆ ಮಕ್ಕಳ ಜೊತೆ ಮಕ್ಕಳಾಗಿ ಹೆಂಗ ಆಟ ಆಡ್ತಿರ್ತಾನಲ್ಲ ಹಂಗ ಜಗತ್ತಿನ ಲೌಕಿಕ ಜೊತೆ ಹಂಗ ಆಟ ಆಡ್ತಿರ್ತಾನ ಜ್ಞಾನಿ. ಅವ್ನ ಹೆಂಗ ಅದಲ್ಲ ಹಂಗ ಆಟ ಆಡ್ತಿರ್ತಾನ ಅವ್ರ ಜೊತೆ. ಯಾರ್ಯಾರು ಹೆಂಗ ಬರ್ತಾರಲ್ಲ ಮುಂದೆ ಹಂಗ ಆಟ ಆಡಿ ಮಾಸ್ತರ್ಗೆ ಮತ್ ಆವಾಗ ಆಟ ಆಡಕ್ರನು ಅವ್ನ್ ಡಾಕ್ಟರ್ ಭಾವ ಏನು ಹೋಗಿಲ್ಲ, ವೈದ್ಯಕೀಯ ಜ್ಞಾನ ಏನು ಹೋಗಿಲ್ಲ. ಹಂಗ ಪ್ರಪಂಚ ಮಾಡ್ತಾ ಇದ್ರಾಕಾದ್ರು ಮಕ್ಕಳ ಜೊತೆ ಇದ್ರ, ಹೆಂಡತಿ ಜೊತೆ ಇದ್ರ, ಮಂತ್ರಿ ಜೊತೆ ಇದ್ರ, ಪ್ರಜೆಗಳ ಜೊತೆ ಇದ್ರೆ, ಅರಮನೆಯಲ್ಲಿ ಇದ್ರೆ, ಭ್ರಷ್ಟಾನ ಮುಗಿಸ್ತಿದ್ರು ಕೂಡ ಅವನ ಆತ್ಮಭಾವಕ್ಕೆ ಯಾವ ಭಂಗ ಇಲ್ಲ, ಚ್ಯುತಿ ಇಲ್ಲ. ಇದು ಜನಕನ ಸ್ಥಿತಿ. ಸ್ವಲ್ಪ ನಾವು ವಿಚಾರ ಮಾಡೋಣ. ಇಂಥ ಸ್ಥಿತಿ ಜನಕನಲ್ಲಿ ಇತ್ತು. ಇಂಥ ಸ್ಥಿತಿ ಇತ್ತಪ್ಪ ಅಂದ್ರೆ ಅಖಂಡವಾಗಿ ಆನಂದಕ್ಕೆ ಏನು ಕೊರತೆ ಇಲ್ಲ, ಕೊರತೆನೇ ಇಲ್ಲ. ನಿಮಗೆಲ್ಲಿ ಅದಕ್ಕೆ ಬರೆದವರು ತಾನೇ ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿಯ ಭವ ಬಂದವು. ಎಲ್ಲಿ ಬಂದನದ ತನ್ನ ಮೂಲ ಅದೇ ಹೇಳ್ತ ನಾ ಇದ್ದಂಗಿದ್ದೀನಿ, ನನ್ನ ಮೂಲ ನನಗೆ ಸಿಕ್ಕಿಬಿಟ್ಟದ, ನನ್ನ ಮೂಲ ನನಗೆ ಸಿಕ್ಕಿಬಿಟ್ಟದ. ನಾ ಯಾರು, ನನ್ನ ಸ್ವರೂಪ ಏನು, ನಾನು ಎಲ್ಲಿಂದ ಬಂದೀನಿ, ಎಲ್ಲಿ ಹೋಗಬೇಕಾಗಿದೆ, ನನ್ನ ಗುರಿ ಏನು, ನಾ ಯಾರು ಅಂತಕ್ಕಂಥದ್ದು ಶುದ್ಧವಾಗಿ ಅವನಿಗೆ ಸಿಕ್ಕಿಬಿಟ್ಟದ. ಆದ್ರೆ ನನ್ನ ಮೂಲ ನನಗೆ ಸಿಗಬೇಕು ಅಂತಂದ್ರೆ ಸ್ವಲ್ಪ ಕಠಿಣ ಅದ. ನದಿಯ ಉಗಮ ಸ್ಥಾನ ಗೊತ್ತಾಗಬೇಕು ಅಂತಂದ್ರೆ ನದಿಯ ಹರಿವಿನ ವಿರುದ್ಧ ದಿಕ್ಕಿಗೆ ಹೋಗ್ಬೇಕಾಗ್ತದೆ, ಹೌದಾ ಇಲ್ಲ? ಆ ನದಿ ಹೆಂಗ ಹರಿದದ ಹಂಗ ಹೋದೇವ ಅಂತಂದ್ರ ನದಿಯ ಉಗಮ ಸ್ಥಾನ ಸಿಗಂಗಿಲ್ಲ. ಈ ಪ್ರಪಂಚ ಹೆಂಗ ಹೊಂಟದ ಹಂಗ ಹೋದೇವ ಅಂತಂದ್ರ ನನ್ನ ಮೂಲ ಸ್ಥಾನ ನನಗೆ ಸಿಗಂಗಿಲ್ಲ. ನನ್ನ ಮೂಲ ಸ್ವರೂಪ ನನಗೆ ಸಿಗಬೇಕು ಅಂತಂದ್ರ ನೀರಿನ ವಿರುದ್ಧ ಹೋದ್ರೆ ಹೆಂಗ ನದಿಯ ಉಗಮ ಸ್ಥಾನ ಸಿಗ್ತದಲ್ಲ, ಹಂಗ ಈ ಜಗತ್ತಿನ ಈ ಪ್ರಪಂಚದ ವಿರುದ್ಧ ನಾನು ಹೋದಕ್ರ ನನ್ನ ಸ್ವರೂಪ ಸಿಗ್ತದ. ಜಗತ್ತು ಸತ್ಯದ ಅಂತ ಹೊಂಟದ, ನಾನು ಅದ್ರ ವಿರುದ್ಧ ಸುಳ್ಳದ ಅಂತ ಹೋಗುದು. ನೀರಿನ ವಿರುದ್ಧ ಹೋಗ್ತಕ್ಕಂಥದ್ದು ಮೀನಷ್ಟೇ, ಮತ್ತೆ ಯಾವ ಪ್ರಾಣಿ ಹೋಗಂಗಿಲ್ಲ. ಈ ಪ್ರಪಂಚ ಹೆಂಗ ಹಂಗ ಹೋಗ್ಬೇಕಾದ್ರೆ ಇಲ್ಲೇನು ಪ್ರಯತ್ನ ಬೇಕಾಗಿಲ್ಲ. ನಿಂದು ನೀರ್ ಹೆಂಗ ಇರ್ತದ ಹಂಗ ಹೋಗ್ಬೇಕಾದ್ರೆ ಒಂದು ನಿರ್ಜೀವ ಪಾಠ ಬಿದ್ರು ಬೇಡ, ಹೆಣ ಬಿದ್ರು ಹರ್ಕೊಂಡು ಹೋಗ್ತದ, ಅದೇ ಸಮಸ್ಯೆ ಸೇರ್ತದ. ಏನ್ ತಾಕತ್ ಬೇಕಾದ್ರೆ ಹೆಣಕ, ಆದ್ರೆ ಇದು ಇವ್ರು ತಿಳಿಸ್ಬೇಕಾದ್ರೆ ತಾಕತ್ ಬೇಕಾಗ್ತದೆ, ನೀರು ತಿಳಿಸ್ಬೇಕಾದ್ರೆ. ಪ್ರಪಂಚ ಈಬೇಕು, ಸುಳ್ಳಿನ ವಿರುದ್ಧ ಹೋಗಬೇಕು ಅಂತಂದ್ರ ತಾಕತ್ ಬೇಕಾಗ್ತದೆ. ಅದಕ್ಕೆ ಬರೋದು ನಾವು ಬಲಹೀನೇನ ನ ಲಭ್ಯತೆ. ಇದು ದುರ್ಬಲರಿಗೆ ಸಿಗುದು ಮಾತಲ್ಲ. ಇಲ್ಲ ದುರ್ಬಲ ಅಂತಂದ್ರ ಮನೋ ದೌರ್ಬಲ್ಯ ಇದ್ದವನಿಗೆ ಇದು ಸಾಧ್ಯ ಇಲ್ಲ. ಮನಸ್ಸು ಬಲಿಷ್ಠ ಆಗಬೇಕು, ಮನಸ್ಸು ಪೈಲ್ವಾನ ಆಗಬೇಕು. ಮನಸ್ಸು ಪೈಲ್ವಾನ ಆಗ್ಬೇಕಾದ್ರೆ ಏನ್ ಮಾಡ್ತೀರಿ?
ದೇಹ ಪೈಲವಾನ ಗಾಳಿ ಹೊಡಿಬೇಕು, ಹಾಲು ಕುಡಿಬೇಕು, ಹೊಡಿಬೇಕು, ಸತ್ತ ಹೊಡಿಬೇಕು, ತುಪ್ಪ ಹೊಡಿಬೇಕು, ಅದು ಪೈಲವಾನ. ಹಂಗ ಮನಸ್ಸು ಪೈಲವಾನ ಆಗ್ಬೇಕಾದ್ರೆ ಮಹಾತ್ಮರ ಮಾತು ಕೇಳಬೇಕು, ಶರಣರ ಮಾತು ಕೇಳಬೇಕು, ಕೃತಿ ಮಾತು ಕೇಳಬೇಕು, ಗುರುಗಳ ಮಾತು ಕೇಳಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಅವಾಗ ಮನಸ್ಸು ಪೈಲವಾನ ಆಗ್ತದೆ. ಮನಸ್ಸು ಪೈಲವಾನ ಆಯ್ತು ಬೇಕಾದಂತದ್ದು ಬರ್ಲಿ ಮಾಯ ಬರ್ಲಿ, ಅದನ್ನ ಬರ್ತದೆ. ಮಾತು ಗುರುಗಳ ಮಾತು ಗುರು ಮನಸ್ಸಿಗೆ ಬಲವನ್ನು ಕೊಡ್ತದ, ಮಾಯೆಯನ್ನು ಎದುರಿಸುವಂತ ಸಾಮರ್ಥ್ಯ ಬರ್ತದ. ಯಾವಾಗ ಮಾಯೆಯನ್ನ ಎದುರಿಸಿ 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 ಹೊಂಟ ಅಂತಂದ್ರ, ಅಸತ್ಯದ ವಿರುದ್ಧ ಹೊಂಟ ಅಂತಂದ್ರ ಸತ್ಯ ಮೂಲ ಸ್ಥಾನ. ಅಲ್ಲಿ ಆರಾಮ ಸ್ಥಿತಿ. ಸುಮ್ಮನೆ ನಿಮ್ ಹೊಟ್ಟೆ ಒಂದು ಬಟ್ಟೆ ತಿರ್ತದ ಗೊತ್ತ, ಆ ಬಟ್ಟೆ ಸರಿತದ ಏನ್ ಮಾಡ್ತದ ನೋಡ್ರಿ, ಜಾಗ ಬಿಡ್ತದ ಏನ್ ಮಾಡ್ತದ, ಹೊಟ್ಟೆ ಕಡಿತದಿಲ್ಲ. ಹೊಟ್ಟೆ ಅಂದ ಬಟ್ಟೆ ಸರಿತು ಜಾಗ ಬಿಡ್ತು ಅಂತಂದ್ರೆ ದುಃಖ ಚಲ ಆಗ್ತದಲ್ಲ, ಅದು ಮತ್ತದು ಹೋಗಿ ಆ ಜಾಗ ಕೂಡ್ಬೇಕು. ಅದು ಅವಾಗ ಬರ್ತದ. ಮತ್ ನಾವು ನಮ್ಮ ಮೂರ್ ಸ್ಥಾನ ಬಿಟ್ಟು ಎಷ್ಟು ದೂರ ಸುಖ ಹೇಗಾಗ್ತದ. ಅದು ಬಟ್ಟೆ ಹೋಗಿ ಬರೋ ಜಾಗ ಕೂತಂದ್ರೆ ಆರಾಮಾಗ್ತದ. ನಾನು ಜಾಗ ಕೂತೇವ ಅಂತ ಆರಾಮದ. ನಿನ್ನ ಜಾಗ ಯಾವುದು? ಬ್ರಹ್ಮ ಸ್ವರೂಪ, ಬ್ರಹ್ಮ ಸ್ಥಿತಿ ನಿನ್ನ ಸ್ವರೂಪ. ನಿನ್ನ ಜಾಗ ಅದದು. ನೀ ಅದನ್ನ ಮತ್ತೆ ಬಿಟ್ಟು ಸರದು ಬಿಟ್ಟಿದಿ. ನೀವು ಕಂಫರ್ಟಬಲ್ ನಿಮ್ಮ ಮನೆಯಾಗಿದಿರೋ ಏನ್ ಬೇರೆಯವ್ರ ಮನೆಯಾಗಿದಿರೋ? ಕಂಫರ್ಟಬಲ್ ಎಲ್ಲಿದ್ರಿ ನೀವು? ನಿಮ್ ಮನ್ಯಾಗ. ಬೇರೆದ್ರ ಮನೆಗೆ ವ್ಯವಸ್ಥೆ ಮಾಡ್ತೀರಿ, ಬೇಡ ಅಲ್ಲ, ಆದ್ರೆ ಸ್ವತಂತ್ರ ಇಲ್ಲ. ನೀವು ಉಳ್ಳಕತ್ತಿಲ್ಲ, ಮಕ್ಕಳಕ್ ಅವ್ರೆಲ್ಲಿ ಮುಕ್ಕೊಂತಾರ ಮುಕ್ಕೋಬೇಕು, ಯಾವಾಗ ಕರಿತಾರ ಊಟಕ್ಕೆ ಅವಾಗ ಹೋಗ್ಬೇಕು, ಹೌದಲ್ಲ? ಕೊಟ್ಟಕ್ಕ ನೀರು ಕುಡಿಬೇಕು. ಮನೆಯಾಗ ಏನು ಪ್ರಶ್ನೆ ಇಲ್ಲ, ಯಾವಾಗ ಬೇಕಾದ್ರೆ ಹೆಂಗ ಬೇಕಾದ್ರೆ ಆರಾಮ ಮಸ್ತಾಗಿರ್ಬೇಕು. ನಮ್ಮ ಮನೆಯೊಳಗೆ ಹೆಂಗ ನಾವು ಕಂಫರ್ಟಬಲ್ ಇರ್ತೇವೆ, ಬ್ಯಾರೆಯವ್ರ ಮನೆಗೆ ಕಂಫರ್ಟಬಲ್ ಇಲ್ಲ, ಹೊಟ್ಟೆ ಇಲ್ಲ. ಏನೋ ಒಂದು ಕೊರತೆ ಇರ್ತದ, ಹೌದಾ ಇಲ್ಲ? ಏನೋ ಒಂದಷ್ಟು ಕೊರತೆ ಇರ್ತದ, ಏನೋ ಹೊರಗಿರ್ತದ, ಸ್ವತಂತ್ರತೆ ಇರಂಗಿಲ್ಲ. ನಮ್ಮ ಮನ್ಯಾಗ ಮಸ್ತಾಗಿ, ಹೌದಾ? ನಾವು ನಮ್ಮ ಮನಿ ಮರೆತು ಎಷ್ಟು ವರ್ಷ ಆಗದೆ ಗೊತ್ತಿಲ್ಲ. ಮತ್ತೆ ಕಂಫರ್ಟಬಲ್ ಮನೆಗೆ ಬಿಟ್ಟಿದ್ದೀವಿ, ಮತ್ತೆ ಆರಾಮ್ ಸಿಗುದು ಹೆಂಗಪ್ಪ? ಮನಿ ಇಲ್ಲಿ ಅನ್ನೋದು ಗೊತ್ತೇ ಇಲ್ಲ, ಅಡ್ರೆಸ್ ಗೊತ್ತಿಲ್ಲ. ನಮ್ಮ ಮನೆ ತಿಳ್ಕೊಳ್ಳೋದು ಅಲ್ಲಿ ಅನ್ಕಂಫರ್ಟಬಲ್, ಸ್ವತಂತ್ರ ಇಲ್ಲ, ದುಃಖ ಏನೋ ಬರ್ತೇನ. ನನ್ನ ಮನಿ ಆತ್ಮ ಸ್ವರೂಪದೇನಲ್ಲ, ಅದು ನನ್ನ ಮನಿ. ಅದನ್ನ ಮರ್ತೇ ಬಿಟ್ಟಿದ್ದೀವಿ. ಒಬ್ಬನಿಗೆ ಅವ ಮನಿ ಎಲ್ಲೆಲ್ಲ ಎಲ್ಲ ಬರ್ತದೆ, ಅವ ಹೇಳ್ತಾನೆ ನಿನ್ನ ಮನೆ ಇಲ್ಲದ ನಾವು ಅವನ ಕಡೆ ಹೋಗಿ ಅವ್ರಿಗೆ ಹೋಗಿ ಬಟ್ಟೆ ಎಲ್ಲ ಯಾರು ಎಲ್ಲವರ ಗೊತ್ತದ ಆತನಿಗೆ ಜ್ಞಾನಿ ಅಂತಾರ, ಗುರು ಅಂತಾರ, ಸದ್ಗುರು ಅಂತಾರ. ಅವನಿಗೆ ಹೋಗಿ ಬಿಟ್ಟಾರಿ ನನ್ನ ಮನೆ ಯಾವ್ದು ಅಂದ್ರೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾನ. ಕೈ ಹಿಡಿದು ಹೊಯ್ದು ಕರ್ಕೊಂಡು ಹೋಗ್ತಾನೆ, ಇದು ನಿನ್ನ ಮನೆ, ಮನಿ ಬಿಟ್ಟು ಅಳಗಾಡಬೇಡ, ಯಾಕಂದ್ರೆ ಈ ಅಳಗಾಡಬೇಡ, ಹೋಳಿ ಬಿಡಬೇಕು. ಈ ಪ್ರವಾಸಕ್ಕೆ ಹೋಗಿರ್ತೀರಿ, ಚಲೋ ಚಲೋ ಜಾಗ ನೋಡ್ತೀರಿ, ಮಸ್ತ್ ಆಗಿ ನೋಡ್ತೀರಿ, ಚಲೋ ಚಲೋ ಸ್ಟಾರ್ ಹೋಟೆಲ್ದಾಗ ಇರ್ತೀರಿ, ಮಸ್ತ್ ಹೋಟೆಲ್ದಾಗ ಮಸ್ತ್ ಊಟ ಮಾಡ್ತೀರಿ. ಅಲ್ಲಿ ಸುಖ ಇಲ್ಲ ಅಂತಲ್ಲ ಅದ, ಆದ್ರೂ ಮನ್ಯಾಗಿದ್ದಂಗ ಆರಾಮದ ಇಲ್ಲ. ಬರೀ ಏನೋ ಒಂಥರ ಶಾರೀರಿಕ ನೋವು, ಮಾನಸಿಕ ನೋವು, ಏನೋ ಒಂದಿರ ಎಲ್ಲ ಊರು ತಿರುಗಾಡಿ ಮನೆಗೆ ವಿಷಯಪ್ಪ ಬಂದೇವಂತ ಮನ್ಯಾಗ ಕೂತ್ರಿ ಅಂತ ಆರಾಮ ಅನಿಸ್ತದ. ಹಂಗ ಪ್ರವಾಸಕ್ಕೆ ಬಂದೇವ್ ನಾವು. ಈ ಪಂಚ ಅಂತಕ್ಕಂಥ ಜಗತ್ ಸುತ್ತಲಕ ಪ್ರವಾಸಕ್ಕೆ ಬಂದಿದ್ದೇವೆ. ಮತ್ತು ಹೊಳ್ಳಿ ನಾವು ಹೋಗ್ಬೇಕ ಇಲ್ಲ, ನನ್ನ ಮನೆಗೆ ಹೋಗ್ಬೇಕಾ ಇಲ್ಲ? ಆಯುಷ್ಯ ಪ್ರವಾಸ ಮಾಡ್ತೇವ ನಾವು. 4 ದಿವಸ ಹೋಗಿ ಬರ್ಬೇಕ್ರಿ. ನೀವು ಪ್ರಪಂಚ ಮಾಡಕ್ ಬೇಡ ಅಂದಿಲ್ಲ, ಮಾಡ್ರಿ, ಪ್ರವಾಸ ಮಾಡಿ ಬರ್ರಿಪ್ಪ, ಮಾಡಿ ಹೋಗಿ ನಿಮ್ಮ ಮನೆಗೆ ಬರ್ಬೇಕು. ಆ ಕಡೆ ತಿರ್ಗಾಡ್ಕೊತ ಹೋದ್ರೆ ಹೆಂಗ ಹೇಳ್ಕೊತಾನ, ದುಃಖ ಸ್ವಾಭಾವಿಕವಾಗಿ. ನನ್ನ ಮನೆ ಅಂತಂದ್ರೆ ನನ್ನ ಆತ್ಮ ಸ್ವರೂಪ, ನನ್ನ ಮೂಲ ಸ್ವರೂಪ ಏನದ ಆತ್ಮ ಸ್ವರೂಪದ. ಅಲ್ಲಿ ಯಾವ ನಾವು ನೆಲೆ ನಿಂತೇವೋ ಆ ಸ್ವರೂಪದ ಒಳಗೆ ಅಂತ ಕೇಳಿದ್ರೆ
ಅದು ಆನಂದ. ನಿನ್ನ ಮೂಲ ಸ್ವರೂಪ ಅದೇ ಅದ, ಮೂಲ ಸ್ವರೂಪ ಅದೇ. ಇಲ್ಲಿ ಬಂದೆವು, ಬಂದೆವು, ಒಂದಿಷ್ಟು ಪ್ರವಾಸಕ್ಕೆ ಬಂದೆವು, ಬಡ ಸಂತಿ ಮಾಡಕ್ಕೆ ಬಂದೆವು. ಸಂತಿ ಬಗ್ಗೆ ಮನೆಗೆ ಹೋಗ್ಬೇಕು. ಅದನ್ನ ಬಿಟ್ಟು ನಾವು ಸಂತೆ ಬಹಳ ಚಲೋ ಅಂತ ಸಂತೆ ಕೂತೇವೆ ಅಂತದ ಹೆಂಗ? ಅಲ್ಲಿ ದುಃಖ ಇರ್ತದೆ, ಆನಂದ ಇರಂಗಿಲ್ಲ. ನಮ್ಗೆ ಆನಂದ ಬೇಕು, ನಾವು ನಮ್ಮ ಮನೆ ಹುಡುಕಬೇಕು, ನಾವು ಸಿಗಂಗಿಲ್ಲ. ಅಂದ್ರ ಕಳ್ಕೊಂಡು ಬಹಳ ವರ್ಷ ಆಯ್ತು. ಯಾರು ಗೊತ್ತದಾರ ಎಲ್ಲಾರ ಅಡ್ರೆಸ್ ಒಬ್ಬನಿಗೆ ಗೊತ್ತದ, ಆತನಿಗೆ ಸದ್ಗುರು ಅಂತಾರ. ಅವನಿಗೆ ಹೋಗಿ ಶರಣಾಗತಿ ಹಾಕಿ ಒಂದಿಷ್ಟು ಪಾದಾಗ ಹಚ್ಚಿಡಿದು, ಗುರುದೇವ ನನ್ನ ಮನೆ ಕಳೆದು ಯಪ್ಪ ಹುಡುಕ್ಯಾಡ್ ಕೊಡು ಅಂದ್ರ ಒಬ್ಬನಿಗೆ ಕುಡಿದು ನಶೆ ಆಗಿತ್ತು, ಮಣ್ಣಗಡ ನಶೆ ಆಗಿತ್ತು. ಅವ ಎಲ್ಲಿ ಬಿದ್ದಾನಂತ ತನ್ನ ಮನೆ ಹೊಸ್ತದಾಗೆ ಬಿದ್ದಾನ. ಅವ ಏನವ, ನನ್ನ ಮನೆ ಯಾರು ಒಯ್ದು ಮುಟ್ಟಿಸ್ರು, ಅವನು ಬಿದ್ದಾನೆಲ್ಲಿ ಹೊಸ್ತದಾಗೆ ಬಿದ್ದಾನ, ತಾನು ಹೊಸ್ತದಾಗೆ ಬರ್ತಾನ, ಮತ್ತೆ ಗೊತ್ತಿಲ್ಲ. ಅವ ನೋಡವ ಹೆಂಗ ಕುಡ್ದಾನ, ಅವ ಭಾಷಣ ಬಹಳ ಚಲೋ ಬರ್ತಾವ. ಬಂದ, ಬರ್ರಿ ಯಾರಾದ್ರೂ ಮುಟ್ಟಿದ್ರು, ಯಾರಾದ್ರೂ ಮುಟ್ಟಿದ ಹುಡುಗ ಬಂದ, ಏನಾಗಿದ್ರಿ ಸೌಕರ, ನನ್ನ ಮನೆ ಕಳ್ದದ ಅನ್ನೋ. ನನಗೆ ಏನಾದ್ರೆ ಒಂದಿಷ್ಟು ಒಯ್ದು ನನ್ನ ಮನೆ ಮುಟ್ಟಿಸಿದ್ರೆ ಪುಣ್ಯ ಬರ್ತದಪ್ಪ. ಆಯ್ತು ಆಡ್ರಿ ಸೌಕರ, ಮನೆ ಮುಟ್ಟಿಸ್ತೀನಿ ಅಂತ ಒಂದು ಟಂಗ ಗಾಡಿ ಕರೆದ. ಆ ಟಂಗ ಗಾಡಿಗೆ ಎತ್ತಿ ಹೋಗದ, ಅದಕ್ಕ ನನ್ನ ಗಾಡಿಯವ್ನಿಗೆ ಹೇಳ್ದ, ಇದು ಹಿಂಗ ಒಂದ್ ರೌಂಡ್ ಊರ್ ಸುತ್ತ ಹಾಕಿರುತ್ತೆ, $100 ಕೊಟ್ಟು ಊರ್ ಸುತ್ತ ಹಾಕಲತ್ತ. ಗೌಡ್ ರೋಣಿ, ಕುಲ್ಕರ್ಣಿ ರೋಣಿ ಹಿಂಗ್ ತಿರುಗಾಡಿ ಬರ್ತಿತ್ತು ಅದು. ಅವ್ನು ಹೇಳಿದ್ದ ಮತ್ತೆ ತಾನು ಇಲ್ಲೇ ಬಿಡ್ಬೇಕಿರುತ್ತಂತ. ಹಿಂಗ ತಿರುಗಾಡಿ ಬರುತ್ತ ಸಣ್ಣಗೆ ಗಾಳಿ ಬಿಟ್ಟಿತ್ತು. ಅವಾಗ ಗಾಳಿಗೆ ನಿಶಾ ಇಳ್ಕೋತ ಬರ್ತಿತ್ತು. ಎಲ್ಲಿ ಹೇಳಿದ ನಾವು ಇಲ್ಲೇ ಬಿಡ್ಬೇಕತ್ತ, ಅಲ್ಲಿ ಬರೋದಕ್ಕ ಅವರೇ ಮತ್ ಮೈ ಅನ್ನ ಮೊದಲು ಅಲ್ಲೇ ಇದ್ದ, ಮೊದಲು ಅಲ್ಲೇ ಇದ್ದ, ಮನಿ ಕಳೆದಿತ್ತು. ಹೇಗೆ ತಿರುಗಾಡ್ಕೊಂಡ್ ಬರೋದ, ನಶೆ ಇಳಿದಿತ್ತು. ನಶೆ ಇಳ್ದಕ್ರೆ ಹೆಂಗ ಮನಿ ಗೊತ್ತಿತ್ತು, ಹಂಗ ನಮಗೂ ನಶೆ ಆಗ್ಯದ. ಹಂಗ ಅವನಿಗೆ ಶರಾಯಿ ನಶೆ ಆಗ್ಯದಲ್ಲ, ಹಂಗ ನಮಗ ವಿಷಯಗಳ ನಶೆ ಆಗ್ಯದ. ರೂಪದ ನಶೆ ಆಗ್ಯದ, ರಸದ ನಶೆ ಆಗ್ಯದ, ಗಂಧದ ನಶೆ ಆಗ್ಯದ, ಸ್ಪರ್ಶದ ನಶೆ ಆಗ್ಯದ. ಒಟ್ಟಿನಲ್ಲಿ ಈ ಪ್ರಪಂಚದ ನಶ ತಲೆ ಏರಿಬಿಟ್ಟದ. ಆ ನಶದೊಳಗೆ ನಾವು ನಮ್ಮ ಸ್ವರೂಪದಾಗೆ ಇದ್ರು ಕೂಡ ಮರ್ತೇವಿ. ಯಾಕ ನಶ ಹೆಂಗ ಅಲ್ಲಿ ತಾಂಗದವ ಹಿಂಗ ತಿರುಗಾಡ್ಸ್ಕೊಂಡ್ ಬರ್ತಾನಲ್ಲ, ಹಂಗ ಗುರು ಒಂದಿಷ್ಟು ಆತ್ಮಬೋಧೆ ಒಳಗೆ ಹಿಂಗ್ ತಿರುಗಾಡ್ಸ್ಕೊಂಡ್ ಬರ್ತಾನ. ಹೆಂಗ ಅವನಿಗೆ ಗಾಳಿಗೆ ನಶ ಇಳಿತದಲ್ಲ, ಹಂಗ ಗುರುವಿನ ಬೋಧ ನನಗ ಬಡಿತು, ಅವಾಗ ನಶ ಇಳಿತದ. ಇದ್ದಂತ ಮನಿ ಸಿಗ್ತದ, ಕಳೆದಿನ ಮನಿ ಸಿಗ್ತದ. ಕಳೆದನು ಇಲ್ಲ, ನಶದಿಂದ ಕಳೆದಂಗ ಆಗ್ಯದ. ಹಂಗ ನನ್ನ ಸ್ವರೂಪ ಯಾಕೆ ಸಿಗಲ್ಲ, ನಶೆ ಆಗ್ಯದ, ನಶೆ ಆಗ್ಯದ. ನಾವು ಬ್ರಹ್ಮ ಸ್ವರೂಪಗಳೇ. ಹಂಗ ನಶ ಇಳಿದಿತ್ತು ಜನಕನಿಗೆ, ನಮಗಿನ ಎಂದಿರ್ತದ ಗೊತ್ತ. ನಿಶಾ ಕುಡಿದು ಬಿಟ್ರೆ ಒಂದು ತಾಸು 2 ತಾಸಿಗೆ ಇಳಿತದ, ಬೇಡ ಒಂದು ದಿವಸಿಗೆ ಇಳಿತದ. ಮತ್ ದಿನ ಹಂಗೆ ಕುಡ್ಕೊತಿದ್ರೆ ಹೆಂಗ್ ಇಳಿಬೇಕು ನಿಶಾ? ನಿಶಾ ಹೆಂಗ್ ಇಳಿತದ? ಮತ್ ಹಂಗ ನಾವು ಪ್ರಪಂಚವನ್ನು ವಿಚಾರ ಮಾಡಿ ಬಿಟ್ಟಿಲ್ಲ, ನಿರಂತರವಾಗಿ ಅದೇ ವಿಚಾರ ಮಾಡಕತ್ತಿದ್ದೀವಿ. ಮತ್ ಏನ್ ಕುಡಿಯಕತ್ತೇವೆ ನಾವು? ಏನ್ ನೋಡ್ತೇವೆ, ಏನ್ ಕೇಳ್ತೇವೆ, ಏನ್ ಮುಟ್ತೇವೆ, ಏನ್ ಮುಗಿಸ್ತೇವೆ? ನಶೆ ಆಗುವಂತವೆ. ನೋಡಿದ್ರ ರೂಪ, ಕೇಳಿದ್ರ ಶಬ್ದ, ಸ್ಪರ್ಶ, ಇದನ್ನೇ ಕೇಳೋದ್ರಿಂದ ಮತ್ತೆ ನಿಶೆ ಏನ್ ಹೇಳ್ಬೇಕು? ಅಖಂಡವಾಗಿ ಅದೇ ನಡೆದವ, ಅದೇ ನಡೆದದ. ಪ್ರಪಂಚ ವಿಚಾರ ಬಿಟ್ಟು ಕಣ್ಣಿನಿಂದ ಪ್ರಪಂಚ, ಕಿವಿಯಿಂದ ಪ್ರಪಂಚ, ಮನಸ್ಸಿನಿಂದ ಪ್ರಪಂಚ, ನಾಲಿಗೆಯಿಂದ ಪ್ರಪಂಚ, ಪ್ರಪಂಚ ನಡೆದದಲ್ಲ. ಮತ್ತೆ ಈ ಇಂದ್ರಿಯಗಳನ್ನ ಪರಮಾತ್ಮನ ಪ್ರಾಪ್ತಿಗಾಗಿ ವಿಚಾರ ಮಾಡಕತ್ತೇವ? ಇಲ್ಲ. ಆಯ್ತು, ಏನೋ ನಶೆ ಆಗ್ಯದ, ಒಂದು ಕುಡ್ದಿದ್ದೇವು, ನಿಶೆ ಆಗ್ಯದ, ಇಳಿತದೆ ಇದ್ದಿಲ್ಲ ನಾಳೆ. ಆದ್ರೆ ಅಖಂಡವಾಗಿ ದಾರು ಕುಡ್ಕೊತ ಇದ್ದ ನಿಶೆ ಹೆಂಗ್ ಇಳಿಬೇಕು? ಇಳಿಯಲ್ಲ. ಹಂಗ ಅಖಂಡವಾಗಿ ಪ್ರಪಂಚದ ಧ್ಯಾನ ಮಾಡಬೇಕಾದ್ರೆ ಮತ್ತದು ನಮಗೆ ನನ್ನ ಸ್ವರೂಪದ ಸ್ಥಿತಿ ಹೆಂಗಾಗ್ತದೆ? ಜನಕ್ಕೆ ಹೇಳ್ತಾನ, ನನಗೆ ನಶೆ ಇಳಿದ ನಾನು ಆಗಿತ್ತು, ಇಲ್ಲ ಅಂತಲ್ಲ, ಇಳಿತು, ಇಳಿತು. ಓದ್ರಿ, ಓದಮ್ಮ. ಸ್ವಪದೋ ನಾಸ್ತಿ ಮೇ ಹಾನಿಃ ಸಿದ್ಧಿರ್ಯತ್ನೋವತೋ ನ ವಾ ನಾಶೋಲ್ಲಾಸೌ ವಿಹಾಯಾಸ್ಮ ದಹ ಮಾಸಿ ಯಥಾ ಸುಖಂ. ಮಲಗುವುದರಿಂದ ನನಗೆ ನಷ್ಟವಿಲ್ಲ, ಅಥವಾ ಕಾರ್ಯ ಮಾಡುವುದರಿಂದ ಪ್ರಾಪ್ತಿಯೂ ಇಲ್ಲ. ಅದಕ್ಕಾಗಿ ಈ ಸಂಬಂಧದಿಂದ ವಿಷಾದ ಹರ್ಷ ತಡೆಯದೆ ನಾನು ಇದ್ದಕ್ಕಿದ್ದಂತೆ ಸುಖವಾಗಿ ಇರುವೆನು. ಶಾರೀರಿಕದಿಂದ ನಾ ಏನ್ ಕಾರ್ಯ ಮಾಡಿದ್ರು
ಪ್ರಕೃತಿ ಜನದಿಂದ ಬಂದಂತಹ ಶರೀರ ಪ್ರಕೃತಿ ಗುಣಧರ್ಮ ಪ್ರಕಾರ ಏನು ಕಾರ್ಯ ಮಾಡಿದ್ರು ನನಗ ಅದಕ್ಕ ಸಂಬಂಧ ಇಲ್ಲ. ಪ್ರಕೃತಿ ಗುಣಧರ್ಮದಿಂದ ಈ ಶರೀರ ಬಂದದ, ಪ್ರಕೃತಿ ಗುಣಧರ್ಮ ಪ್ರಕಾರ ಈ ಶರೀರ ವರ್ತನೆ ಮಾಡ್ತದ. ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದ 25-26 ಶ್ಲೋಕನ ಅದೇ ಹೇಳ್ತಾನೆ ಪರಮಾತ್ಮ. ಗುಣಗಳು ಗುಣಗಳಲ್ಲೇ ವರ್ತನೆ ಮಾಡ್ತದೆ. ಅದ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಪ್ರಕೃತಿಯಿಂದ ಬಂದಂತ ದೇಹ ಪ್ರಕೃತಿಯ ಗುಣಧರ್ಮ ಪ್ರಕಾರ ಕೆಲಸ ಮಾಡ್ಕೊತ ಹೋಗ್ತದೆ. ಆದ್ರೆ ನಾನು ಪ್ರಕೃತಿಯಿಂದ ಆಚೆ ಇರ್ತಕ್ಕಂಥ ಆ ಒಂದು ಶುದ್ಧ ಚೈತನ್ಯ ಸ್ವರೂಪ ಇರೋದ್ರಿಂದ ಮಾಯೆ ಸ್ಪರ್ಶ ಮಾಡಲರಿಯದಂತ ಸ್ಥಿತಿ ಒಳಗ ನಾ ಇರೋದರಿಂದ ನನಗ ಈ ಮಾಯೆಯ ಆಟ ನನ್ನ ಮುಂದೆ ನಡೆಯಂಗಿಲ್ಲ. ಯಾಕ? ಮಾಯದ ಕಕ್ಷೆಯನ್ನ ನಾನು ಮೀರಿ ಹೋಗಿನಿ. ಈ ಭೂಮಿಗೆ ಒಂದು ಗುರುತಾಕ್ಷರ ಅದ, ಅದಲ್ಲ ಒಂದು ಹಂತತನ ಅದ, ಅದು ಗುರುತಾಕ್ಷರ. ಅದು 7 ಕಿಲೋಮೀಟರ್ ಹೇಳ್ತಾರ, ಅದು 7.5 ಕಿಲೋಮೀಟರ್. ಆ 7.5 ಕಿಲೋಮೀಟರ್ ಮ್ಯಾಗ ಯಾವ್ದೋ ಒಂದು ವಸ್ತು ಹೋಯ್ತುಪ್ಪ ಅಂತಂದ್ರ ಈ ಭೂಮಿ ಜಗ್ಗಂಗಿಲ್ಲ. ಹಂಗ ಮಾಯೆಯ ಕಕ್ಷೆಯನ್ನ ಮೀರಿದಂತ ಆತ್ಮಜ್ಞಾನಿ ಪುರುಷನಿಗೆ ಮಾಯೆಯ ಕಾರ್ಯಗಳು ಏನು ಬಾಧೆ ಮಾಡಂಗಿಲ್ಲ. ಯಾವ? ಈಗ ರಾಷ್ಟ್ರಪತಿ ಅದಾರ, ರಾಷ್ಟ್ರಪತಿಗೆ ನಮ್ಮ ಭಾರತದ ಸಂವಿಧಾನ ಯಾವುದು ಕಾನೂನು ಅವನಿಗೇನು ಅಪ್ಪಣೆ ಆಗಲ್ಲ. ಸಂವಿಧಾನ ಅವನಿಗೆ ಸಂವಿಧಾನದ ಯಾವುದೇ ವಿಧಿಗಳು ರಾಷ್ಟ್ರಪತಿಗೆ ಕಾನೂನು ತೊಡಕುಗಳು ಇಲ್ಲ. ರಾಷ್ಟ್ರಪತಿಯನ್ನ ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಯಾವುದೊಂದು ಶಕ್ತಿ ಬಂಧಿಸಕ್ಕೆ ಆಗಂಗಿಲ್ಲ. ಶಿಕ್ಷೆ ವಿಧಿಸುವಂತ ಸಾಮರ್ಥ್ಯ ಸುಪ್ರೀಂ ಕೋರ್ಟ್ಗೂ ಇಲ್ಲ. ಅಧಿಕಾರದಲ್ಲಿ ಇದ್ದಕ್ಕಾರ ಅಧಿಕಾರದಿಂದ ಇಳಿಸದ ಬಳಕ ಅವನಿಗೆ ಭಾರತದ ಕಾನೂನು ಸಂಬಂಧ ಬರ್ತದ. ಹೆಂಗ ಭಾರತದಾಗ ಸಂವಿಧಾನ ಇದ್ರು ಕೂಡ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಅಪ್ಲೈ ಆಗ್ತದ ಭಾರತದ ಸಂವಿಧಾನ, ಆದ್ರೆ ರಾಷ್ಟ್ರಪತಿಗೆ ಭಾರತದ ಸಂವಿಧಾನ ಕಾನೂನು ಯಾವುದು ಅವನಿಗೆ ಅಪ್ಲೈ ಆಗುವುದಿಲ್ಲ. ಆ ರೀತಿಯಾಗಿ ಆತ್ಮಜ್ಞಾನಿಗೆ ಈ ಮಾಯೆಯ ಈ ಪ್ರಕೃತಿಯ ಯಾವ ಕಾನೂನುಗಳು ಗುಣಗಳು ಅವನಿಗೆ ಅಂಟೋದಿಲ್ಲ. ಯಾಕಂದ್ರೆ ಅದನ್ನ ಮೀರಿ ಅವನು ಹೋಗಿಬಿಟ್ಟಿದ್ದಾನ. ಗುಣಾತೀತ ಸ್ಥಿತಿ ಒಳಗೆ ಇರೋದರಿಂದ ಪ್ರಕೃತಿಯ ಗುಣಗಳು ದೇಹದ ಗುಣಗಳು ಆತನಿಗೆ ಯಾವ ಬಾಧೆ ಮಾಡಲಾಗದು. ಅರ್ಥಾದ? ಅದಕ್ಕೆ ಭಾರತದ ಸಂವಿಧಾನ ನನಗೆ ಏನೋ ಮಾಡಬಾರ್ದು, ರಾಷ್ಟ್ರಪತಿ ಆಗು. ಮಾಯ ನನಗೆ ಏನೋ ಮಾಡಬಾರ್ದು, ದುಃಖ ಪಡಬಾರ್ದು, ಜ್ಞಾನಿ ಆಗು. ಸಾಮಾನ್ಯ ಪ್ರಜೆ ಆಗಿ ನನಗೇನು ಸಂವಿಧಾನ ಸಂಬಂಧ ಇಲ್ಲ ಅಂದ್ರೆ ಹಿಡಿದೊಳಗೆ ಬಂದ್ಬಿಡ್ತಾರೆ. ಹೌದಲ್ಲ? ಸಾಮಾನ್ಯ ಪ್ರಜೆ ಆಗಿ ನನಗೆ ಸಂವಿಧಾನ ನಡಿಯಪ್ಪ ಕೃಷ್ಣ ಜನ್ಮಾಂತರ ಅಂತಾರ. ಏನೋ ಆಗ್ಬಿಡ, ರಾಷ್ಟ್ರಪತಿ ಆಗ. ನನಗೆ ಈ ಪ್ರಪಂಚದ ಯಾವ ದುಃಖ ಆಗ್ಬಾರ್ದು ಅಂದ್ರೆ ಜ್ಞಾನಿ. ಅವನಿಗೊಬ್ಬರಿಗೆ ಬಿಟ್ಟಿದ್ದು, ಹುಡುಗಿ ಯಾರಿಗೆ ಬಿಟ್ಟಿಲ್ಲ. ಇದು ಹೌದು. ಅರ್ಥ ಆಗ್ತದ? ಇನ್ನೊಂದು ಸ್ವಲ್ಪ ವಿವರಣೆ ಮಾಡೋಣ. ಇಲ್ಲಲ್ಲ, ಅರ್ಥ ಕ್ಲಿಯರ್ ಅದ. ಸುಖಾದಿ ರೂಪಾ ನಿಯಮಂ ಭಾವೇಶ್ವ ಲೋಕ್ಯೆ ಭೂರಿಶಃ ಶುಭಾಶುಭೆ ವಿಹಾಯಾಸ್ಮಾದಹಮಾಸೆ ಯಥಾ ಸುಖಂ. ಯಾವುದೇ ಪದಾರ್ಥಗಳಲ್ಲಿ ಅಥವಾ ಘಟನೆಯಾದಿ ಅನ್ಯ ಸಂಗತಿಗಳಲ್ಲಿ ಸುಖ ಮೊದಲಾದ ಸತ್ಫಲಗಳು ನಿಶ್ಚಿತವಾಗಿ ದೊರಕುವ ನಿಯಮವೇ ಇಲ್ಲದ್ದನ್ನು ಅನೇಕ ಸಾರಿ ನೋಡಿ ನಾನು ಅವುಗಳ ಪದಾರ್ಥ ಪರಿಸ್ಥಿತಿ ಇತ್ಯಾದಿ ಬಗ್ಗೆ ಇದ್ದ ಚಲೋ ಕೆಟ್ಟದರ ಭಾವನೆಯನ್ನೇ ತೆಗೆದು ಹಾಕಿ ಇರುವೆನು ಹಾಗೂ ಇದ್ದಕ್ಕಿದ್ದಂತೆ ಸುಖವಾಗಿ ಇರುವೆನು. ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೋ ಒಂದು ವಸ್ತುವನ್ನ ಪ್ರಾಪ್ತ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಪರಿಶ್ರಮ ಪಟ್ಟ, 100 ಬಾರಿ ಪರಿಶ್ರಮ ಪಟ್ಟ ತಿಳ್ಕೊಂಡು ಅದು ಪ್ರಾಪ್ತ ಆಗ್ಲಿಲ್ಲ, ಅದ್ರ ಬಗ್ಗೆ ಆಸಕ್ತಿ ಕಳ್ಕೊತಾನ ಇಲ್ಲ. ನನ್ನ ಪ್ರಯತ್ನ ಏನು ನಡೆಗಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಕಾರ್ಯದ ಬಗ್ಗೆ ಆಸಕ್ತಿ ಬಿಟ್ಟು ಆಯ್ತಪ್ಪ ಭಗವಂತನ ಇಚ್ಛೆ ಪ್ರಕಾರ ಆಗ್ತದ ಅಂತ ಬಿಟ್ಟು ಬಿಡ್ತಾನಲ್ಲ. ಇವ ಜ್ಞಾನಿ ಅಷ್ಟು ಪ್ರಯತ್ನ ಮಾಡಕ್ ಹೋಗುದೇ ಇಲ್ಲ. ಯಾಕ ಅಂತಂದ್ರೆ ಇವನ್ ನಿಶ್ಚಯ ಏನಾಗಿರ್ತದ? 3 ಸಂಗತಿ ನಿಶ್ಚಯ ಆಗಿರ್ತದ ಅವನಿಗೆ. ಯಾವ್ಯಾವು? ಅನಾಥಾತ್ವ, ದುಃಖಾತ್ವ, ಮಿಥ್ಯಾತ್ವ. ಇವು 3 ಸೂತ್ರ. ಅನಾಥಾತ್ವ, ದುಃಖಾತ್ವ, ಮಿಥ್ಯಾತ್ವ. ಇದನ್ನ ತಲೆಗೆ ಬಿಟ್ಟು ಮಾಡ್ಕೊಂಡ್ಬಿಟ್ಟು ಇದು ಸುಳ್ಳದ, ಇದು ನಂದಲ್ಲ, ಇದು ದುಃಖದ. ಈ 3 ಸಂಗತಿಗಳು ಜ್ಞಾನಿಗೆ ನಿಶ್ಚಯ ಆಗಿಬಿಟ್ಟಿರ್ತ. ನಿಶ್ಚಯ ಆಯ್ತು ಅಂತಂದ್ರೆ ಅವನಿಗೆ ಯಾವುದೋ ಒಂದು ಪದಾರ್ಥ ಅಥವಾ ಯಾವುದೋ ಒಂದು ಘಟನೆ
ಅಥವಾ ಯಾವುದೇ ಒಂದು ವ್ಯಕ್ತಿಯಿಂದ ಅವನಿಗೆ ಏನು ಬಯಸೋದಿಲ್ಲ. ಯಾಕೆ ಬಯಸಂಗಿಲ್ಲ? ಮೊದಲನೇದು ಸುಳ್ಳದ, ಇದು ದುಃಖದ, ಇದು ನಂದಲ್ಲ. ಇವು 3 ನಿಶ್ಚಯ ಆಗಿದ್ರಿಂದ ಯಾವುದೇ ಘಟನೆಗಳು, ಈಗ ನಿಮಗ ಕನಸಿನ ಘಟನೆ ಆಗ್ಯಾವ, ಎತ್ತರಾದ ಬಳಿಕ ಆ ಘಟನೆ ಕುರಿತು ನಿಮ್ಗೆ ಏನಾರೇ ದುಃಖ ಆಗ್ಯದ? ಹೆಂಗ ಕನಸಿನ ಘಟನೆಗಳು ನಿಮಗೇನು ಪರಿಣಾಮ ಮಾಡಿಲ್ಲಲ್ಲೋ, ಹಂಗ ಜಾಗೃತ ಅವಸ್ಥೆಯೊಳಗ ಘಟನೆಗಳು ನಡೀತಾವ ಜಗತ್ತಿನೊಳಗ, ಅವನಿಗೆ ಅವು ಪರಿಣಾಮ ಮಾಡೋದಿಲ್ಲ. ಈಗ ಯಾವುದೋ ಒಂದು ಪದಾರ್ಥ ಅದ, ಕನಸಿನಾಗ ಏನೋ ಪದಾರ್ಥ ಕಂಡಿರಿ, ಬೆಳಿಗ್ಗೆ ಹೇಳನೇ ಅದು ಪ್ರಾಥಮಿಕ ಕೊಂಡ್ರಿ ಇಲ್ಲ, ಸುಳ್ಳದು. ಹಂಗ ಯಾವುದೇ ಪದಾರ್ಥ ಇರ್ಲಿ, ಯಾವುದೇ ವ್ಯಕ್ತಿ ಇರ್ಲಿ, ಯಾವುದೇ ಒಂದು ಘಟನೆ ಇರ್ಲಿ, ಕನಸಿನೊಳಗೆ ಯಾವ ಪರಿಣಾಮ, ಎತ್ತರ ಆದ ಬಳಿಕ ಯಾವ ಪರಿಣಾಮ ಇಲ್ಲಲ್ಲ ಘಟನೆದು. ಹಂಗ ತನ್ನ ಜಾಗೃತ ಅವಸ್ಥೆ ಒಳಗೆ ಜಗತ್ತಿನ ಆಗ್ತಕ್ಕಂಥ ಘಟನೆಗಳು ಅವನಿಗೆ ಯಾವ ಸಮಸ್ಯೆಗಳು ಮಾಡೋದಿಲ್ಲ. ಯಾಕಂದ್ರ ಅವ ನಿಶ್ಚಯ ಮಾಡ್ಕೊಂಡಾನ. ಹೆಂಗ ನಿಮಗ ಎತ್ತರ ಆದ ಬಳಿಕ ಕನಸು ಹೆಂಗ ಸುಳ್ಳದ ಅಂತ ಹೆಂಗ ನಿಶ್ಚಯ ಆಗ್ಯದ, ಪಕ್ಕ ಆಗ್ಯದ. ಹಂಗ ಈ ಜಗತ್ತಿನ ನಡೀತಕ್ಕಂತ ಪ್ರತಿಯೊಂದು ಘಟನೆಗಳು, ಪದಾರ್ಥಗಳು, ವ್ಯಕ್ತಿಗಳು ಮಿಥ್ಯವ ಅಂತಕ್ಕಂಥದ್ದು ಜಗತ್ತನ ಈ ಜಗತ್ತ ವಾರ್ತಾ ಕುಟ್ಲಾಚಿ ಅಂತ ತುಕಾರಾಮರಂದ್ರು. ಜಗತ್ತನ ಈ ಜಗತ್ತ ವಾರ್ತಾ ಕುಟ್ಲಾಚಿ, ಜಗತ್ತಿನವರ ಸುದ್ದಿ ತೋಡೆ ಮಾಡೋದ್ರ ಏನ ಸಿನಿಮಾ ಸುಳ್ಳದದು, ಸಿನಿಮಾ ಸುಳ್ಳದಲ್ಲ, ಅದ್ರ ಏನು ಒಂಥರ ಕರೆಯೋದ್ರಾಗ ಏನು ಕರೆ ಇಲ್ಲ. ಹೆಂಗ ಸಿನಿಮಾ ಸುಳ್ಳದ, ಹೆಂಗ ನಾಟಕ ಸುಳ್ಳದ, ಹಂಗ ಈ ಜಗತ್ತು ಸುಳ್ಳದಪ್ಪ. ಇದು ಒಂದು 100 ದಿವಸದ ನಾಟಕ ಅದ, 100 ವರ್ಷದ ನಾಟಕ ಅದ. ಅದೊಂದು 3 ತಾಸಿಂದ ಇರಬೇಕು, ಇದು 100 ವರ್ಷದ ಅಷ್ಟೇ. ಅಲ್ಲೇನು ಸತ್ಯ ಇಲ್ಲ. ಈ ಜಗತ್ತೇ ಮುಂದೆ ಜಗತ್ತೇ ಸುಳ್ಳದ, ಈ ದೇಹ ಸುಳ್ಳದ, ಆದ್ರೆ ಘಟನೆಗಳು ಹೆಂಗ ಸತ್ಯ ಇರ್ತಾವ? ಅಜ್ಜ ಮೊಮ್ಮಗನಿಗೆ ಹೇಳ್ತಿದ್ದ, ಭೀಷ್ಮನ ಮಗ ಪಂಜೆಯ ಮಗಳು ಬಹಳ ರೂಪವತಿ, ಇವ ಬಹಳ ಶೂರ. ಯಾರು? ಭೀಷ್ಮನ ಮಗ ಬಹಳ ಶೂರ ಇದ್ದ, ಅಕ್ಕಿ ಅತ್ಯಂತ ರೂಪವತಿ ಇದ್ಲು. ಅವರಿಬ್ರು ಮದುವೆ ಆದರು, ಚಲೋ ಅರಮನೆ ಕಟ್ಟಿದ್ರು. ಅವ ಬಹಳ ಶೂರ ಇದ್ದಲ್ಲ, ಅನೇಕ ರಾಜರನ್ನ ಗೆದ್ದ, ಜಗತ್ತನ್ನ ಆಳಕ್ ಚಾಲು ಮಾಡದ. ಅವರಿಗೊಬ್ಬ ಅತ್ಯಂತ ಶೂರ ಮಗ ಹುಟ್ಟದ. ಆ ಶೂರ ಮಗನಿಗೆ ಅತ್ಯಂತ ರೂಪವತಿ ಒಂದು ಕನ್ಯೆ ತಗೊಂಡು ಬಂದರು. ಮೂಲದಲ್ಲೆಲ್ಲ ಸುಳ್ಳದ ಇದು. ಮುಂದಿನೆಲ್ಲ ಅವ ರಾಜ ಸೂರ್ ಇದ್ದ, ಅಕ್ಕಿ ರೂಪವತಿ ಇದ್ದು, ಅರಮನೆ ಕಟ್ಟದು, ಜಗತ್ತು ಗೆದ್ದ. ಇದೇ ಸತ್ಯ ಆಗ್ತದ. ಅವ್ರು ಚಂದ ಪ್ರಪಂಚ ಮಾಡಿದ್ರು, ಅವ್ರಿಗೆ 4 ಮಕ್ಕಳು, ಬಹಳ ಸೂರ್ ಇದೆ, ಖರೆ ಅದ. ಭೀಷ್ಮಿಗೆ ಹೆಂಗ ಮಗನೇ ಇಲ್ಲ, ಪಂಜಗೆ ಹೆಂಗ ಮಗಳೇ ಹುಟ್ಟಿಲ್ಲ, ಹಂಗ ಈ ಜಗತ್ತೇ ಸುಳ್ಳದ, ದೇಹನೇ ಸುಳ್ಳದ, ಮುಂದಿನ ಜಲ ಕಟ್ಟಿ ಕತ್ತಾರೆ ಇರ್ತದ. ಅದಕ್ಕೆ ಅವರು ಜಗತ್ತ ನಾಯಿ ಜಗತ್ತ ವಾರ್ತಾ ಕಟ್ಟಾಚಿ ಅಂತ ಅವ್ರು ಸಿದ್ಧಾರ್ಥ ಕತ್ತೇಳಿ. ಸಿದ್ಧಾರ್ಥ ಒಬ್ಬ ಮುಂಬೈ ವಕೀಲ ಸಿದ್ಧಾರ್ಥ ಪರೀಕ್ಷೆ ಮಾಡ್ಬೇಕು ಬಂದ, ಅಗದಿ ಸೂಟ ಬೂಟ ಹಾಕೊಂಡು ಬಂದ. ಒಂದು ಇಲ್ಲಿ ಸಿದ್ಧಾರ್ಥ ಅಂದ್ರೆ ಯಾರನ್ನ, ಅವಾಗ ನನಗೆ ಸಿದ್ಧಾರ್ಥ ಕರೀತಾರೆ, ಜನ ಹಂಗ ಕರೀತಾರ, ಜಗತ್ತ ಹಂಗ ಕರೀತಾರ, ಜನ ಹಂಗ ಕರೀತಾರ. ಹಾಗಾದ್ರೆ ಜಗತ್ತಂದ್ರೆ ಏನು? ಅವನು ವಕೀಲ ನಾವೇಂಗ ಮಾತ್ನಾಗ ಶಾಣೆ. ಸಿದ್ಧಾರ್ಥ ನಕ್ಕರು. ನಾ ಹೇಳಿ ತಿಳಿದೋದ್ರಿ ನಂಗೆ, ಜಗತ್ ಸಿದ್ಧಾರ್ಥ ಕರೀತಾರ, ಜಗತ್ ಅಂದ್ರೆ ಏನಂದ್ರು? ಸಿದ್ಧಾರ್ಥ ಅಂದ್ರು, ಯಾವಾಗ ಅದ್ರ ಬಗ್ಗೆ ಕೇಳಿದ್ರೆ ನೀನೇ ಹೇಳಬಹುದು, ಯಾವಾಗ ಇಲ್ಲ ಅದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ಕೊಂತದ ಅಂದ್ರ. ಏನು ಸೂಟ್ ಬೂಟ್ ಹಾಕೊಂಡಿದ್ದ, ಸಾರನೇ ಸೂಟ್ ಬೂಟ್ ಕಳೆದ ಸಿದ್ಧಾರ್ಥ ತಲೆಮೆ ಹೊತ್ತು ಕುಡಿಲಕತ್ತ. ಈ ಸುಳ್ಳು ಜಗತ್ತಿನಾಗಿದ್ರು ಕೂಡ ಆ ಜಗತ್ತಿನ ಭಾವನೆಗೆ ಏನು ತಕ್ಕಿರಲ್ಲ. ಎಂತ ಆರೋಡ ನೀನು ಅಂತ ತಲೆಮೆ ಹೊತ್ತು ತಿರುಗ್ಯಾರ. ಅದ್ರಾಗೆ ಅದರ, ಆದ್ರೂ ಅದರ ಭಾವ ಏನು ಮಾಡಿಲ್ಲ. ಜಗತ್ತಿನ ಯಾವ ವಿಷಯಗಳು ಅದರಿಗೆ ಬಾಧೆ ಮಾಡಿಲ್ಲ. ಅದಕ್ಕೆ ಆರೂಢ ಅಂತ ಕರೆದವರಿಗೆ. ಜಗತ್ತಿನೊಳಗೆ ಇದ್ರೂ ಕೂಡ ಆ ಜಗತ್ತಿನ ಭಾವ ತಾಕಲಾರ್ದೇನೆ ಇದ್ದಂತವ್ರಿಗೆ ಆರೂಢ ಅಂದ್ರ ಭಗವಂತನ ರೂಢಿ ಒಳಗ. ಹೆಂಗ ಒಂದು ಗಿಳಿ ಪಂಜರದಾಗದ, ಗಿಳಿ ಪಂಜರದಾಗಿದ್ರು ಕೂಡ ಆ ಗಿಡದಾಗ ಕೂತು ಒಂದು ಹಣ್ಣು ತಿಂತಿರ್ತದಲ್ಲ, ಅದು ಅದ್ರ ಸವಿಯನ್ನ ಸೌದು ಹೆಂಗ ಆನಂದದ ಇರ್ತದಲ್ಲ, ಹಂಗ ಜ್ಞಾನಿ ಪ್ರಪಂಚದಾಗ ಇದ್ರು ಕೂಡ, ಪ್ರಪಂಚದ ಬಂಧನ ಇದ್ರು ಕೂಡ ಅವನ ಮನಸ್ಸ ಬಂಧನ ಅಂತಂಗಿಲ್ಲ, ದೇಹ ಬಂಧನದಾಗದ, ದೇಹ ಬಂಧನದಾಗದ. ಆದ್ರ ಮನಸ್ಸು ಹೆಂಗ ಗಿಳಿಯ ಮನಸ್ಸು ಆ ಹಣ್ಣಿನ ರುಚಿಯನ್ನು ಸವಿಲಿಕ್ಕತ್ತದಲ್ಲ,
ಹಂಗ ಜ್ಞಾನಿಯ ಮನಸ್ಸು ಬ್ರಹ್ಮಾನಂದ ಸವಿಯ ಸವಿತಿರ್ತದ. ದೇಹ ಪ್ರಪಂಚದಾಗ ಇರಲಕ್ಕ, ಇಡೀ ಪಂಚರದಾಗದ. ನಮ್ಮ ಈ ಪ್ರಪಂಚ, ಹೆಂಡತಿ ಮಕ್ಕಳು ನನ್ನ ದೇಹವನ್ನ ಬಂಧಿಸಬಹುದು, ಮನಸ್ಸನ್ನ ಬಂಧಿಸಕ್ಕಿಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಯಾರು ಹಿಡಿಬೋದ ನಿಮ್ಮ? ಈಗ ನಾನು ನಿಮ್ಮ ಮನಸ್ಸ ಈ ದೇಹ ಕುಡಿಸ್ಬೋದು, ನಿಮ್ಗೆ ಬಾಗಲ ಹಾಕಿ ಕುಡಿಸ್ಬಿಡ್ಬೋದು. ಇಲ್ಲಿ ನಾನು ಹೊರಗೆ ಬಿಡಲ್ಲ ನಿಮ್ಗಂತ ಬಾಗಲ ಹಾಕಿ ಕುಡಿಸ್ಬೋದು. ನಿಮ್ ಮನ್ಸಿಗೆ ಬಾಗಲ ಹಾಕ್ಬೋದ ನಾನು? ಏನ್ ಮಾಡ್ಬೋದು ಮನ್ಸಿಗೆ? ನೀವು ಬೆಕ್ಕದಂಗ ಗಾಡಿ ಕಟ್ರಿ, ಮನಸ್ಸ ಗಾಡಿ ಕಡಿ ಹೋಗ್ತದ. ಮನಸ್ಸನ್ನ ಬಂಧಿಸಕ್ ಆಗ್ತದ? ಹೆಂಡತಿ ಮನಸ್ಸು ಹಿಡಿತಾಳ? ಗಂಡ ಮನಸ್ಸು ಹಿಡಿತಾನ? ಮಕ್ಕಳ ಮನಸ್ಸು ಹಿಡಿತದ? ಇಲ್ಲ. ಮನಸ್ಸು ಸ್ವತಂತ್ರ ಅದ. ಹೆಂಗ ಆನೆ ಬೆನ್ನ ಮೇಲೆ ಬಂಗಾರದ ಅಂಬಾರಿ ಹೊತ್ತರು ಕೂಡ, ಬೀದಿಯಲ್ಲಿ ನಡೀತಿರ್ಬೇಕಾದ್ರೂ ಕೂಡ, ಜನಗಳು ನಡೀತಿದ್ರು ಕೊಡ್ಬೇಕಾದ್ರ ಅರಣ್ಯಗಳ ವನವಿಹಾರ ಮಾಡ್ತಿರ್ತದಲ್ಲ, ಅದರನ್ನ ನೆನದು ಹೆಂಗ ಆನಂದದಿಂದ ಹೆಜ್ಜೆ ಆಗ್ತಿರ್ತದಲ್ಲ, ಹಂಗ ಜ್ಞಾನಿ ಜಗತ್ತಿನಾಗ ಇದ್ರು ಕೂಡ ಅವ ಬ್ರಹ್ಮಾನಂದದೊಳ ಸ್ಥಿತಿಯೊಳಗೆ ಹೆಜ್ಜೆ ಆಗ್ತಿರ್ತಾನ. ಮನಸ್ಸು ಅಲ್ಲಿ ಮಸ್ತ್ ಆನಂದಿರ್ತದ. ಇದುವೇ ಜ್ಞಾನಿ ಸ್ಥಿತಿ, ಇದೇ ನನ್ನ ಸ್ಥಿತಿ, ಇದೇ ಜನಕನ ಸ್ಥಿತಿ. ನಾವು ಆ ಸ್ಥಿತಿ ಪಡಿಬೇಕಾಗ ಸರಳದ ಕಠಿಣದು. ಏನಾಗಿದೆ, ನಮ್ಮದು ಶರೀರ ಜೊತೆಗೆ ಮನಸ್ಸು ಬಂಧನ, ಮನಸ್ಸು ಹಿಡ್ಕೊಳ್ಬೇಕು. ಹೌದಮ್ಮ? ಮುಗ್ತಾ ಇದು ಯಾವುದು? ತಸ್ಮಾತ್ ಎಷ್ಟು ಗೊತ್ತೈತಿ? ನನಗೆ ಏನು ಸಂಬಂಧ ಇಲ್ಲ, ನನಗೆ ಏನು ಅದರದ್ದು ಸಂಬಂಧ ಇಲ್ಲ. ನಾನು ಇದ್ದಕ್ಕಿದ್ದಂತೆ ಸುಖವಾಗಿದ್ದೇನೆ, ನನಗೇನು ಸಂಬಂಧ ಇಲ್ಲ. ಮುಗಿದು ಒಟ್ಟು ಶ್ಲೋಕ ಓದ್. 14ನೇದು ಒಂದು ಬರೀ 4. 14ನೇ ಅಧ್ಯಾಯ. ವಿಷಯ: ನಾನು ಅಂತರಂಗದಲ್ಲಿ ಕಲ್ಪನಾ ಶೂನ್ಯನಾಗಿ ಹೊರಗೆ ಸ್ವೇಚ್ಛೆಯಿಂದ ವರ್ತಿಸುವೆನು. ಜನಕ ಉವಾಚ: ಪ್ರಕೃತ್ಯ ಶೂನ್ಯಚಿತ್ತೋ ಯಃ ಪ್ರಮಾದಾದ್ಭಾವ ಭಾವನಃ ನಿದ್ರಿತೋ ಬೋಧಿತ ಇವ ಕ್ಷೀಣ ಸಂಸರೋಣೋ ಹಿ ನಃ. ಜನಕ ನಿದ್ರಾವಸ್ಥೆಯಲ್ಲಿಯೇ ಕೆಲವೊಂದು ಎಚ್ಚರಿಕೆ ತೋರ್ಪಡಿಸುವವನಂತೆ ಸ್ವಭಾವತಃ ಬರಿದಾದ ಬುದ್ಧಿವನಾಗಿ ಅಪ್ಪಿ ತಪ್ಪಿ ವ್ಯವಹಾರವನ್ನು ಚಿಂತಿಸುವವನ ಪ್ರಪಂಚವು ಅಳಿದಿದೆ ಎಂಬಲ್ಲಿ ಸಂದೇಹವಿಲ್ಲ. ಚಿತ್ತದೊಳಗ ಬುದ್ಧಿ ಒಳಗ, ಬುದ್ಧಿ ಬಿಡೋಣ. ಚಿತ್ತದೊಳಗ ಯಾವ ವಿಚಾರಗಳು ಸ್ಥಾಪವಲ್ಲ, ಅದು ಬುದ್ಧಿ ಮತ್ತು ಮನಸ್ಸು ಕಲ್ಪನಾ ಮಾಡ್ತಾವ. ಚಿತ್ತಿನಲ್ಲಿ ಕೇವಲ ಪರಮಾತ್ಮನ ವಿಚಾರಗಳೇ, ಪರಮಾತ್ಮನ ಭಾವವೇ ಚಿತ್ತದಲ್ಲಿ ಇರೋದರಿಂದ ಮನಸ್ಸು ಬುದ್ಧಿ ಏನ್ ಕೆಲಸ ಮಾಡ್ತಾವ? ಹೌದು. ಅಲ್ಲಿ ಏನದ, ಅದು ಗೋಡಾವನ್ದಾಗ ಏನದ, ಆ ಮಾಲ್ ಮಾರ್ತದ. ಗೋಡಾವನ್ದಾಗ ಕಬ್ಬಣ ಇತ್ತು ಅಂತಂದ್ರ ಕಬ್ಬಣನ ಇರ್ಕಲ್ ವ್ಯಾಪಾರ ನಡೀತದೆ. ಅಲ್ಲಿ ಗೋಡಾವನ್ದಾಗ ಬಂಗಾರ ಇತ್ತಂದ್ರೆ ಬಂಗಾರ ವ್ಯಾಪಾರ ನಡೀತದ. ಅಲ್ಲಿ ಗೋಡಾವನ್ದಾಗ ಬಂಗಾರ, ಇಲ್ಲಿ ಕಬ್ಬಣ ವ್ಯಾಪಾರ ನಡೆಯಂಗಿಲ್ಲ. ಹೌದಾ? ಅಲ್ಲಿ ಏನದ ಅದು ವ್ಯಾಪಾರ ನಡೀತದ. ಹಂಗ ಚಿತ್ತದಲ್ಲಿ ಯಾವ ವಾಸನೆಗಳದಾವಲ್ಲ, ಆ ವಾಸನೆಗಳ ಮನಸ್ಸು ಹಿಡ್ಕೊಂಡು ಬಂದ್ ಮಾರಾಟ ಮಾಡ್ತದ. ಬುದ್ಧಿ ತರ್ತದ, ಇದು ಮಾರ್ತದ. ಅವ ಸ್ಟಾಕರ್, ಇವ ಡೀಲರ್, ಇವ ರಿಟೇಲ್ ವ್ಯಾಪಾರ. ಅದು ಸ್ಟಾಕ್, ಚಿತ್ತ ಸ್ಟಾಕರ್. ಇವ ನಡಬರ್ಕಟ್ಟಿ ಬುದ್ಧಿ ಇದಲ್ಲ, ಡೀಲರ್. ಇವ ಅಲ್ಲಿ ತಂದು ಇಲ್ಲಿ ಕೊಡ್ತಾನೆ, ಇವ ವ್ಯಾಪಾರ ನಡೆಸ್ತಾನೆ. ಏನು ಮಾಡೋದು ಅದೇ ಮಾರಾಟ. ಎಲ್ಲಿವರೆಗೆ ಚಿತ್ತದಲ್ಲಿರ್ತಕ್ಕಂಥ ಪ್ರಪಂಚದ ವಾಸನೆಗಳು ಇರಂಗಿಲ್ಲ, ಅಲ್ಲಿವರೆಗೆ ಕಲ್ಪನೆ ಬಂದಾಗಂಗಿಲ್ಲ. ಚಿತ್ತದೊಳಗಿನ ವಾಸನೆ ಖಾಲಿ ಆಗ್ಬೇಕು. ಅಲ್ಲಿ ಗೋಡಾವನ್ದಾಗ ಮಾಲೇ ಇಲ್ಲ, ಸ್ಟಾಕರ್ ವ್ಯವಹಾರ ಮುಗಿತ್ತು. ಮತ್ತ ಅಲ್ಲಿ ಮಾಲ್ ಇಲ್ಲ ಅಂದ್ರೆ ಏನ್ ತಂದ್ಬಿಡ್ತಾನೆ? ಅವನು ವ್ಯವಹಾರ ಬಂದಾಯ್ತು, ಅವನು ಉದ್ಯೋಗ ಹೋಯ್ತು. ಮತ್ತೆ ಇದು ತಂದೆ ಕೂಡ ಇವನು ವ್ಯಾಪಾರ ನಡೀತದೆ, ಇವನು ಬಂದಾಯ್ತು. ಮನಸ್ಸಿನ ಕಲ್ಪನೆ ನಿಂತು. ಹೌದಾ? ಕಲ್ಪನೆ ನಿಂತ ಬಳಕೆ ಏನ ಸ್ಥಿತಿ? ಕಲ್ಪನಾ ಇಲ್ಲಾರ್ದಂತ ಸ್ಥಿತಿ ಏನದ? ಆನಂದ. ಅದೇ ಬ್ರಹ್ಮಾನಂದ, ಅದುವೇ ನನ್ನ ಸ್ಥಿತಿ. ಕಲ್ಪನಾ ರಹಿತ ಸ್ಥಿತಿ ಏನದಲ್ಲ, ನಿರ್ವಿಕಲ್ಪ ಸ್ಥಿತಿ ಅಂತ ಏನು ಕರಿತೇವಲ್ಲ, ಇದುವೇ ನನ್ನ ಮೂಲ ಸ್ಥಿತಿ ಅದ. ಹೀಗಾಗಿ ನನಗ ಯಾವ ಸಂಬಂಧವೂ
ಇಲ್ಲ. ಯಾಕ? ನನ್ನಲ್ಲಿ ಕಲ್ಪನಾನೇ ಇಲ್ಲ, ಕಲ್ಪನೆ ಶೂನ್ಯನಾಗ್ಬಿಟ್ಟಿ ನಾನು. ಹಂಗ ಪ್ರಪಂಚಕ್ಕೆ ಉದ್ಯೋಗ ಮುಗಿದ್ಬಿಟ್ಟದಿಲ್ಲ. ಯಾಕ? ಚಿತ್ತದಲ್ಲಿ ಹೆಂಗಾಗ್ಯದ, ಎರಡು ಕೆಲಸ ಮಾಡೋದು ಖಾಲಿ ಆಗ್ತದ. ಒಂದು ಮಾರಿ 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 ಖಾಲಿ ಆಗ್ಬೇಕು. ಖಾಲಿ ಒಂದು ಸಾಕು, ಹಳಿ ಮಾಲ್ ಸಾಕು, ಹಳಿ ಮಾಲ್ ಇರ್ತಲ್ಲ ಓಲ್ಡ್ ಸ್ಟಾಕ್ ಮಾರಿ ಖಾಲಿ ಮಾಡ್ಬೋದು. ಇನ್ನ ವರ್ಷ ಬೇಡ, 2 ವರ್ಷ ಬೇಡ, 4 ವರ್ಷದಾಗ ಖಾಲಿ ಆಗ್ಬಿಡ್ತದೆ. ನಮ್ದು ಏನ್ ಹೇಳಿದ್ರೆ ಕೆಲಸ ಹಿಂಗ ಮಾರುವುದು, ಈ ಕಡೆ ಸಂಪಾದನೆ ಮಾಡುವುದು. ಪ್ರಪಂಚದ ಆಸಕ್ತಿ ಬಂದ್ ಮಾಡಿ ಹಿಂದಿನ ಜನ್ಮದ ಏನ ಅದಲ್ಲ ಆಸಕ್ತಿ, ಅದನ್ನ ಖಾಲಿ ಮಾಡಕ್ ಬರ್ತದೆ. ಹೆಂಗ? ಭಗವಂತನ ಸ್ಮರಣೆ ಮಾಡಿ ಮಾಡಿ ಮಾಡಿ. ಹೆಂಗ? ಒಂದು ಇರುವಿ ಹೊತ್ತಿನ ಇರುವು ಇರ್ತಾವ, ಅವು ಹೊರಬರ್ಬೇಕಾದ್ರೆ ಹೆಂಗ ನೀರ್ ಹಾಕ್ತಿರಲ್ಲ, ನೀರ್ ಹಾಕ್ತಿರಲ್ಲ, ಎಲ್ತಾನ ಹಾಕೋದು, ಇರುವಿ ಬರುತ್ತಾನ ಬರುದು ಬಂದಾಗ್ತಾನ ಹಾಕುದೇ, ಹೌದಲ್ಲ? ಹಾ, ಹೆಂಗ ಇರುವಿ ಹುತ್ತಿನ ಇರುವಿ ಹೊರ ಬರ್ಬೇಕಾದ್ರೆ ಹನಿ ಹನಿ ನೀರ್ ಹಾಕ್ತಿಲ್ಲ, ಹಂಗ ಚಿತ್ತದಲ್ಲಿರ್ತಕ್ಕಂತ ಹಿಂದಿನ ಜನ್ಮದ ಅನಂತ ಜನ್ಮದ ವಾಸನೆಗಳು ಹೊರಗೆ ಬರ್ಬೇಕು ಅಂತಂದ್ರೆ ಭಗವಂತನ ನಾಮ ಹಾಕ್ತಾ ಇರಬೇಕು, ಹೊರಗೆ ಬರ್ತಾನ. ಈಗ ಕೊಡದಾಗ ನೀರ್ ತುಂಬಬೇಕಂದ್ರೆ ಗಾಳಿ ಹೊರಗೆ ಬರ್ಬೇಕಲ್ಲ, ಗಾಳಿ ಇಟ್ಕೊಂಡು ನೀರ್ ತುಂಬ್ತಿರೋದ್ರಾಗ ಗಾಳಿ ಹೊರಗೆ ಹೋದ್ರೆ ನೀರ್ ಹೆಂಗ್ ಬರ್ತದಲ್ಲ, ಹಂಗ ಭಗವಂತನ ನಾಮ ಹಾಕಿದ್ರಿ ಚಿತ್ತದಾನು ಹೊರಗೆ ಬರಕ್ತಲ್ಲ. ಇದು ಜರ ಟೈಮ್ ತಗೊಂಡು ನಮಗ್ ತಾಬಡ್ತೊಬ್ರು ಖಾಲಿ ಆಗ್ಬೇಕು ನೋಡ, ಬೆಂಕಿ ಹಚ್ಚಿಬಿಡು ಓಡ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಜನ, ಬಹಳ ಸ್ಪಷ್ಟವಾಗ್ಯದ. ಇನ್ನೊಂದು ಸರ್ವಜ್ಞನ ವಚನ ಬಹಳ ಅದ್ಭುತವಾದಂತ. ಕರ್ಪೂರದ ಗಿರಿಯ ಸುಡಲು ಪಟ್ಟಿಡಲು ಗಿರಿಯ ಉರಿಯಲು ಸುಡಲು ಪಟ್ಟಿಡಲು ಬುದ್ಧಿ ಇಲ್ಲ, ನೆಟ್ಟಗೆ ಗುರು ಕೃಪೆಯಾಗಲು ಕರ್ಮ ಮುಟ್ಟಲಂದು ಸರ್ವಜ್ಞ. ನೆಟ್ಟಗೆ ಗುರು ಕೃಪೆ ಗುರು ಕರುಣೆಯಾಗಲು ಕರ್ಮ ನಿನ್ನ ಮುಟ್ಟಲೆಂದು ಸರ್ವಜ್ಞ. ಹತ್ರ ಬರೋದಿಲ್ಲಪ್ಪ. ಬೆಂಕಿನ ಕರ್ಪೂರ ಗಿರಿ ಸುಟ್ಟಂದ್ರೆ ಹಿಂಗ ಸುಮ್ಮನೆ ಹಣಿ ಹಚ್ಕೋತೇನೆ ಬೂದಿ ಅನ್ನೋ ಸಿಗ್ತದ? ಸಿಗಂಗಿಲ್ಲ. ಹಂಗ ಗುರುವಿನ ಜ್ಞಾನಾಗ್ನಿ, ಗುರು ಕೃಪೆ, ಗುರುವಿನ ಜ್ಞಾನಾಗ್ನಿ ನಿನ್ನೊಳಗೆ ಬಂತು ಅಂತಂದ್ರೆ ಇನ್ನೆಲ್ಲಿಯ ಕರ್ಮ ಮುಟ್ಟಲಂದು ಅವು. ಕರ್ಮ ಹೆಂಗ ಬೆಂಕಿಲಿಗೆ ಇರಿ ಬರ್ತಾವ ಸುಟ್ಟು ಹೋತಾವಲ್ಲ, ಹಂಗ ಕರ್ಮ ಸುಟ್ಟು ಹೋತಾವ. ಪಾಪ ಕರ್ಮಗಳು ಮುಟ್ಟಲಂದು ಸರ್ವ. ಇನ್ನೊಂದು ವಚನ ಬರೀತಾರೆ ಶರಣರು, ಬಸವಣ್ಣವರು ಬರ್ದಾರೆ, ಮತ್ತೆ ಅವ್ರದೇ ಇರೋದು ವಚನ. ಮರ ಮರ ಮತಿಸಿ ಉದಯಿಸಿದ ಬೆಂಕಿ ಅಗ್ನಿ ಆ ಮರವನ್ನ ಸುಡುವ ಹಾಗೆ ಸುಡ್ತದಲ್ಲ. ಮರ ದಿಕ್ಕಿ ಹುಟ್ಟದಂತ ಬೆಂಕಿ ಆ ಮರ ಸುಡ್ತದಲ್ಲ. ನಿಮ್ಮ ಅನುಭಾವಿಗಳ ಸಂಘದಿಂದ ಹುಟ್ಟಿದ ಜ್ಞಾನಾಗ್ನಿ, ನಿಮ್ಮ ಅನುಭಾವಿಗಳ ಸಂಘದಿಂದ ಹುಟ್ಟಿದಂತ ಜ್ಞಾನಾಗ್ನಿ ನನ್ನ ತನುಭಾವ ಹುಟ್ಟಿತು ನೋಡು ಕೂಡಲ ಸಂಗಮ ದೇವ. ಆಗ್ತದಲ್ಲ. ಗುರುವಿನ ಸಂಘ, ಶರಣರ ಸಂಘದಿಂದ ನನ್ನೊಳಗೆ ಜ್ಞಾನಾಗ್ನಿ ಉತ್ಪತ್ತಿ ಆಯ್ತು. ಯಾವಾಗ ಜ್ಞಾನಾಗ್ನಿ ಸುಟ್ಟು ಉತ್ಪತ್ತಿ ಆಯ್ತು, ತನುಭಾವ ಸಂಕುಚಿತ ಭಾವ, ತನುಭಾವ, ಜೀವಭಾವ ಹುಟ್ಟೋಯ್ತು. ಮಾತು ಬರೀತಾರಲ್ಲ. ಅದಕ್ಕಾಗಿ ಮಹಾತ್ಮರ ಸಂಘ, ಶರಣರ ಸಂಘ ಅನುಭಾವ ನಷ್ಟ ಆಗ್ತದೆ. ತುರ್ತುಗತಿಯಲ್ಲಿ ಸ್ಥಿತಿ ಬೇಕಾದ್ರೆ ಬೆಂಕಿ ಹತ್ತು ಕೂಡ ಅವಾಗ ಚಿತ್ತ ಶುದ್ಧಿ ಆಯ್ತು. ಚಿತ್ತ ಶುದ್ಧಿ ಆದ ಬಳಿಕ ವಾಸನೆಗಳು ಇಲ್ಲ. ಕ್ವ ಧನಾನಿ ಕ್ವ ಮಿತ್ರಾಣಿ ಕ್ವ ಮೇ ವಿಷಯ ದಸ್ಯವಃ ಕ್ವ ಶಾಸ್ತ್ರಂ ಕ್ವ ಚ ವಿಜ್ಞಾನಂ ಯದಾ ಮೇ ಗಲಿತಾ ಸ್ಪೃಹ. ನನ್ನ ಆಶೆ ಎನ್ನುವುದೇ ಕಳಚಿ ಬಿದ್ದಿರಲು ನನಗೆ ಸಂಪತ್ತುಗಳಲ್ಲಿಯೂ ಮಿತ್ರರಲ್ಲಿಯವರು ವಿಷಯರೂಪಿ ಕಳ್ಳರಾದರೂ ಎಲ್ಲಿರುವರೇನು, ಹಾಗೂ ಶಾಸ್ತ್ರವೆಲ್ಲಿಯದು, ಜ್ಞಾನ ಸಹ ಎಲ್ಲಿಯದೇನು. ಏನದ ಇಲ್ಲಿ? ಏನ್ ಜ್ಞಾನ ಯಾರಿಗೆ ಬೇಕಾಗಿದೆ? ಅದಕ್ಕೆ ಜ್ಞಾನ ಬೇಕು. ಅಜ್ಞಾನ ಇದ್ದಾಗ ಜ್ಞಾನ ಬೇಕು.
ಬ್ರಹ್ಮಸ್ಥಿತಿ ಒಳಗೆ ಇದ್ದಾನೆ ಅವನಿಗೆ ಅಂತ. ಸಂಪತ್ತು ಎಲ್ಲಿ ಬೇಕಾಗ್ತದೆ? ಇಚ್ಛೆನೇ ಇಲ್ಲ ಅಂತಂದ್ರೆ ಸಂಪತ್ತೆಲ್ಲಿದು? ಎಲ್ಲವೂ ನಾನೇ ಅಂದ ಬಳಕ ಯಾರು ಶತ್ರು ಯಾರು ಮಿತ್ರರು? ಯಾರು ಮಿತ್ರ ಯಾರು ಶತ್ರು? ಅವನಿಗೆ ಒಂದ ಆದ ಬಳಕ ಯಾರು ಮಿತ್ರರು ಯಾರು ಶತ್ರು? ಎದಕ್ಕಿದ್ದಾನ? ಯಾರೇನು ನಾನು ಬ್ರಹ್ಮ ತಿಳ್ಬೇಕು, ಎಲ್ಲೆಲ್ಲಿ ಬ್ರಹ್ಮ ಹೇಳವಿಲ್ಲನಲ್ಲಿ ಏನೂ ಇಲ್ಲ ಇಲ್ಲ ಅಂತ ಸ್ಥಿತಿ ಒಳಗೆ ನಾ ಇದ್ದೀನಿ ಅಂತ ಬಳಕ ಹೇಳ್ತೀನಿ ಅಂತಂದ್ರ ಎರಡಾಗಿ ಹೇಳ್ಬೇಕು. ಎರಡು ಹೇಳ್ಬೇಕಾಗ್ತದೆ. ಎರಡಿದ್ದಲ್ಲಿ ಹೇಳೋದು ಕೇಳೋದು ನಡೀತದೆ. ಏಕಂ ಏವ ಅದ್ವಿತೀಯ ಬ್ರಹ್ಮ. ನಾನು ಒಂದೇ ಇರ್ಬೇಕಾದ್ರೆ ಅಲ್ಲೆಲ್ಲಿ ಎರಡು ತರ ಬರ್ತದೆ. ಎಲ್ಲಿ ರಾಗ ದ್ವೇಷಗಳು ಇಲ್ಲ. ಮ್ಯಾಗಿಂದ ನೋಡಿದ್ರೆ ವ್ಯತ್ಯಾಸ. ಈಗ ನಾನೊಬ್ಬ ಮಿತ್ರ ನಾಟಕ ಮಾಡಕತ್ತಾನ. ಒಂದು ದಿವಸ ರಾಜನ್ ಪಾತ್ರಕ್ಕೆ, ಮರುದಿವಸ ಭಿಕ್ಷಿಕ ಪಾತ್ರ ಕೊಟ್ರಪ್ಪ. ಅದೇ ನಮ್ ದೋಸ್ತಿಗೆ ರಾಜನ್ ಪಾತ್ರ ಹಾಕ್ಲಕ್ಕಾರ ಕೊಳ್ಳ ಮೂತ್ರ ಅಂತ ಬಹಳ ಪ್ರೀತಿ ಮಾಡ್ತೀನಿ. ನಾಳೆ ಅವನಿಗೆ ಭಿಕ್ಷಿಕ ಪಾತ್ರ ಕೊಟ್ರೆ ತಿರಸ್ಕಾರ ಮಾಡಿನ. ಮ್ಯಾಗಿಂದ ರಾಜ ನೋಡಿಲ್ಲ, ಭಿಕ್ಷಿಕ್ ನೋಡಿಲ್ಲ, ಒಳಗೆ ನನ್ನ ಮಿತ್ರ ಅದಾನ, ಅವನ ಪ್ರೇಮ ಮಾಡ್ತಾನಲ್ಲ. ಅವ ರಾಜ ಆದಕ್ಕರು ಅಷ್ಟೇ ಪ್ರೇಮ ಅದ, ಭಿಕ್ಷುಕ ಪಾತ್ರ ಹಾಕಿದ್ರ ಅಷ್ಟೇ ಪ್ರೇಮ ಅದ. ಹಂಗಿಲ್ಲ. ಹಂಗ ಜ್ಞಾನಿಗೆ ಇವೆಲ್ಲ ಪಾತ್ರ ಇದು. ಏನ್ ನೋಡಲ್ಲ, ರಾಜನ ನೋಡಿಲ್ಲ, ಈ ಕಡೆ ರಂಕನ ನೋಡಿಲ್ಲ, ಒಳಗೆ ನೋಡಿ ಸಮಸ್ಥಿತಿ ಅಂತ. ಸಮಸ್ಥಿತಿ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿ ಚೈವ ಸ್ವಪಾಕೆ ಪಂಡಿತ ಸಮದರ್ಶನ. ಏನು ಗಣಪತಿ ಮತ್ತೆ ಇದು ಶ್ರೀಮಂತ ಬಂಗಾರದ ಗಣಪತಿ ಮಾಡ್ತಿದ್ರು. ಅದು ಒಂದ್ ತೊಲಿದು. ಗೆಳೆಯ ಅಂತ ಗಣಪತಿ ಮಾಡಿಸಿದೆ ಇಲ್ಲಿ ಒಂದು ಬಂಗಾರನೇ ಮಾಡ್ತಾರ ಅಂದವ. ಶ್ರೀಮಂತಿಗೆ ಇಲ್ಲಿನೋ ಒಂದು ತೊಲಿ ಬಂಗಾರ ಮಾಡ್ತಾವ. ಎರಡು ಒಂದೊಂದು ತೊಲಿ. ಮುಂದೇನೋ ಕಾರಣಾಂತರ ಬಡತನ ಪರಿಸ್ಥಿತಿ ಬಂತು. ಗಣಪತಿ ಮತ್ತು ಇಲಿ ಎರಡು ಕೂಡ ಪತ್ತಾರ ನಡಿಬಹುದು. ಅವ ನೋಡ್ದ ಅದು ಒಂದು ತೊಲಿ ಇತ್ತು, ಇದು ಒಂದು ತೊಲಿ ಇತ್ತು, ಅದಕ್ಕೂ 1 ಲಕ್ಷ ಇದಕ್ಕೂ 1 ಲಕ್ಷ. ನಾವು ಸಿಟ್ಟು ಬಂದ್ಬಿಡ್ತಾವ. ಬುದ್ಧಿಗೆ ಆದಲ್ಲ. ಗಣಪತಿ ದೇವರಿಗೆ ಮತ್ತೆ ಇಲ್ಲಿಗೆ ಒಂದೇ ರೇಟ. ದೇವರಿಗೆ ಮತ್ತು ಇಲ್ಲಿಗೆ ಒಂದೇ ರೇಟ್ ಮಾಡಿದ ನಾವು. ಅವ ಏನ್ ಮಾಡ್ಯಾನ, ಇಲ್ಲಿ ದೇವರ ನೋಡಿಲ್ಲ, ಅವ ಬಂಗಾರ ನೋಡ್ಯಾನ. ಇವ ಗಣಪತಿ ದೇವರ ಇಲ್ಲಿ ನೋಡ್ಯಾನ. ಏನಂದ್ರೆ ಯಾವಾಗಲ್ಲ ನೀ ಬುದ್ಧಿಗಡೆ ಮನುಷ್ಯ ಆಗ್ಯಾನ. ಮತ್ತೊಬ್ಬರು ಹೋಗ್ತೀನಿ ನಾನು. ದಡ್ರ ಮುಂದೆ ಬಹಳ ಶಾಣೆ ಆಗ. ಮತ್ತೊಂದು ತೂಕ ಮಾಡ್ದಂಗ್ ಮಾಡ್ದ. ನಂದೇ ತೂಕ ಮಿಸ್ಟೇಕ್ ಆಗ್ಯದ್ರಿ. ಈ ಗಣಪತಿಗೆ 1.5 ಲಕ್ಷ ಆಗ್ತದ, ಇಲ್ಲಿಗೆ 50,000. ಇದು ಲೆಕ್ಕ ಬರಬರ, ಇದು ಬರಬರಿ. ಅದನ್ನ ಅಡ್ಡು ಬಿಟ್ಟು ಇದು 1.5 ಲಕ್ಷ 50,000 ಬರಬರಿ. ಯಾಕಂದ್ರೆ ಇಲ್ಲಿ ಕಮ್ ಆಗ್ಬೇಕು, ಗಣಪತಿ ದೇವರ ಹೆಚ್ಚಾಗ್ಬೇಕು. ಈಗ ಲೆಕ್ಕ ಬರಬಾಯ್ತು. ಅದನ್ನ ಬಿಟ್ಟು ಕ್ಷಣ ಗಣಪತಿಗೂ ಅಟ್ಟೆ ರೇಟ, ಇಲ್ಲಿಗೂ ಅಟ್ಟೆ ರೇಟ್ ಮಾಡಿದ್ರ ದೇವರಿಗೆ ಇಲ್ಲಿಗೆ ಒಂದೇ ಮಾಡ್ತೇನೆ. ಹಿಂಗೆ ನಮ್ಮ ಪರಿಸ್ಥಿತಿ ಆಗಿಲ್ಲ. ನಾವು ದೇವರ ನೋಡಿದೇವು, ಮ್ಯಾಗಿಂದ ನೋಡಿದೇವು ಇಲ್ಲಿ ಗಣಪತಿ. ಆದ್ರೆ ಬಂಗಾರ ನೋಡಿದ್ರೆ ಅಷ್ಟೇ ನಮಗೆ. ಯಾವಾಗ ಬಂಗಾರ ನೋಡ್ತೇವೆ ಯಾಕೆ ಸಮ, ಯಾವಾಗ ನಾಮರೂಪ ನೋಡಿದೇವೆ ಭೇದ. ನಾವು ನೋಡೋದೇ ಹಂಗೆ, ನಾಮರೂಪ ನೋಡ್ತೀವಿ. ಚಲ ಆಯ್ತಾ? ಎಷ್ಟು ಭೇದ, ರೂಪ ಭೇದ, ಗುಣ ಭೇದ, ಭಾಷೆ ಭೇದ, ಜಾತಿ ಭೇದ, ಭಾಷೆ ಭೇದ, ಉಡುಪು ಭೇದ, ಪ್ರಾಂತ ಭೇದ, ಎಷ್ಟು ಕುಲ ಭೇದ, ವರ್ಣ ಭೇದ, ಎಷ್ಟು ಭೇದ, ಎಷ್ಟು ಚಿತ್ರ ಆಗಿದೆ ನಾವು ವಿಚಾರ ಮಾಡಿ. ಮತ್ತೆ ಈ ರೀತಿಯಾಗಿ ನಾವು ಭೇದ ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಸಮತ್ವ ಭಾವ ಬರೋದು ಹೆಂಗೆ? ಬರದೇ ಇಲ್ಲ. ಅದಕ್ಕೆ ಪತ್ತಾರ ಆಗ್ಬೇಕಂತ ಹತ್ತಿರ ಹಾಡ್ತಿದ್ರು. ಬ್ರಹ್ಮ ಪತ್ತಾರ ನಿಯಾದಿ ನಿಯಾದಿ ಭಾವ ಭಕ್ತಿ ಬಂಗಾರ ಮುರಿದು ಡಾಗಿನ ಮಾಡಿದಿ, ಭಾವ ಭಕ್ತಿ ಬಂಗಾರ ಮುರಿದು ಡಾಗಿನ ಮಾಡಿದಿ, ಬ್ರಹ್ಮ ಪತ್ತಾರ ನಿಯಾದಿ. ಯಾಕಂದ್ರ
ಅವ ನೀವು ಕಿವ್ಯಾಂದು ಒಯ್ರಿ, ಮುಗ್ನ್ಯಾಂದು ಒಯ್ರಿ, ಕಾಲಂದು ಸಮಾನ ಮಾಡ್ತಾನ್ರಿ. ಆಭರಣ ನೋಡೋದೇ ಇಲ್ಲ ನೀವು. ಬರ್ಬಳೆ ಹಾಕ್ರಿ, ಪಾಟ್ಲೆ ಹಾಕ್ರಿ, ಕಿವ್ಯಾಂದ್ ಹಾಕ್ರಿ, ಮುಗುರ ಹಾಕ್ರಿ, ಏನ್ ಹಾಕ್ರಿ ಎಲ್ಲ ಕೂಡ ಸುಖ ಮಾಡಿ ಕರಿಗೆ ಕತ್ತ ತೆಗೆದು ಪಕ್ಕ ನೋಡ್ತಾನ ಜ್ಞಾನಿ. ಹಂಗ ಅದಕ್ಕೆ ಅವರು ಬಲ್ಲವ್ರು ಹಾಳಾಗೋದ ಓದ್ ಏನಾಗ್ಬೇಕ್ರಿ? ಗಳಿಸದಲ್ಲ. विज्ञाते साक्षी पुरुषे परमात्मनि चेश्वरे नैराश्ये बंधमोक्षे च न चिंता मुक्तये मम. ಸಾಕ್ಷಿಯಾದ ಆತ್ಮನನ್ನು ನಿರ್ಗುಣ ಸಗುಣ ಪರಮಾತ್ಮನಲ್ಲಿ ಅಭೇದ ರೂಪದಿಂದ ಅರಿತು ಬಂಧ ಮೋಕ್ಷಗಳನ್ನು ಕಡೆಗಣಿಸಿದ್ದರಿಂದ ನನಗೆ ಮೋಕ್ಷದ ಚಿಂತೆಯೂ ಲವಣಿಗೆ ಒಂದಾಗಿಲ್ಲ ನಿಮಗೆ. ಯಾವ ಬಿಡುಗಡೆ ಜೈನ ಬಿಡುಗಡೆ ಆಗ್ಬೇಕಂದ್ರೆ ಯಾವ ಜೈನ ಬಿತ್ತಲ್ಲ ಅವ ಹೊರಗೆ ಹೋಗತ್ತ. ಹೊರಗೆ ಅದ ನಾವು ಬಿಡುಗಡೆ ಪ್ರಶ್ನೆ ಬಿಡ್ರಿ. ಬಿಡುಗಡೆ ಆಗತ್ತೆ ಯಾವ ಬಿಡುಗಡೆ ಇರ್ತಾನ, ಒಳಗೆ ಯಾವ ಬಿದ್ದಾನ ಅವ ಹೊರಗಿದ್ದವನ ಬಿಡುಗಡೆ ಆಗ್ಬೇಕಂತಾನ ಇಲ್ಲ. ಜ್ಞಾನಿ ಮೂಲದಲ್ಲಿ ಬಿಡುಗಡೆ ಆಗ್ಯಾನ ನಾವು. ಯಾಕ ಭೇದ ಅಳದಾನ, ಈಶ್ವರನ ಭೇದ ಅಳದಾನ, ಜೀವನ ಭೇದ ಅಳದಾನ. ಉಪಾಧಿ ಮಾಯಿಂದ ಅವಿದ್ಯೆ ಮಾಯಿಂದ ಉಪಾಧಿ ಮಾಯಿಂದ ಏನಾಗ್ಯಾನ ಜೀವ ಆಗ್ಯಾನ, ಅವಿದ್ಯೆ ಮಾಯಿಂದ ಜೀವ ಆಗ್ಯಾನ, ಉಪಾಧಿ ಮಾಯಿಂದ ಶಿವ ಆಗ್ಯಾನ. ಆ ಉಪಾಧಿಯನ್ನ ಸರಿಸಿ ಇಬ್ಬರೊಳಗೆ ನೋಡಿದ್ರ ಅಭೇದ ದೃಷ್ಟಿ. ಈ ದೃಷ್ಟಿ ಇರೋದ್ರಿಂದ ಎಲ್ಲೆಲ್ಲಿ ಭೇದದ ಎಲ್ಲವೂ ನನ್ನ ಸ್ವರೂಪದ ಅಂತ ಹೇಳಿ ಹಣದಿಂದ ಸ್ವಚ್ಛಂದವಾಗಿ ಇರ್ತಾನ. ಹೀಗಾಗಿ ಅವ ಏನು ಕರ್ಮ ಮಾಡಿದ್ರು ಯಾವ ಅದೇ ಆಗಂಗಿಲ್ಲ. ಓದ್ರಿ. ಅಂತರ್ವಿಕಲ್ಪ ಶೂನ್ಯಸ್ಯ ಬಹಿಃ ಸ್ವಚ್ಛಂದಚಾರಿಣಃ ಭ್ರಾಂತಸ್ಯೈವ ತದಾ ಜಾನತಿ. ಕಲ್ಪನಾರಹಿತನಾಗಿ ಹೊರಗೆ ತನ್ನ ಇಚ್ಛಾನುಸಾರವಾಗಿ ನಡೆಯುವ ಹುಚ್ಚನ ಸ್ಥಿತಿಗತಿಗಳನ್ನು ಅವನಂತ ಹುಚ್ಚರೇ ತಿಳಿಯಬಲ್ಲರು. ಯಾರು ಹೆಂಗ ಅದಾರ ಅವ್ರು ಗೊತ್ತಿರ್ಬೇಕಂದ್ರೆ ನಾವು ಹಂಗಾಗ್ಬೇಕು ಅಷ್ಟೇ ಅಲ್ಲ. ಜಗತ್ತ ಪಿಸಾಚ ಅಂತರಿಕ್ಷ ಹಣ ಸದಾ ಬ್ರಹ್ಮಜ್ಞಾನ ಜ್ಞಾನಿ ಬರ್ತಾರೆ. ಜಗತ್ತಿನ ದೃಷ್ಟಿಯಿಂದ ಹುಚ್ಚ ಸದಾ ಬ್ರಹ್ಮಜ್ಞಾನ ನಿಮಗ್ನತೋ, ಸದಾ ಅಂತರಂಗದಲ್ಲಿ ಬ್ರಹ್ಮನಲ್ಲಿ ನಿಮಗ್ನಾಗಿ ಬಿಟ್ಟಿದ್ದಾನ ಅವ. ಅಂತವನ ಸ್ಥಿತಿ ಗುರುತು ಹಿಡಿಬೇಕು ಅಂತಂದ್ರ ನಾವು ಹಂಗೆ ಆಗ್ಬೇಕು. ಹೊರತಾಗಿ ಜ್ಞಾನಿ ನಮಗ ಗೊತ್ತ ಆಗೋದೇ ಇಲ್ಲ. ಇವ ನಮ್ಮಂಗೆ ಅಂದ್ಬಿಡ್ತೇವ್, ನಮ್ಮಂಗೆ ಅಂತೇವ್. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಜ್ಞಾನಿ ಅಂತಂದ್ರೆ ಬ್ಯಾರೆ ಇರ್ಬೇಕಂತ ನಾವು ತಿಳ್ಕೊಂಡೇವ್. ನಮ್ಮಂಗಿದ್ರೆ ಒಪ್ಕೊಳಂಗಿಲ್ಲ ಅವ. ನಮ್ಮ ಊರಿಗೆ ಜ್ಞಾನಿಗಳು ಬರ್ತಾರ ಅಂದ್ರೆ ಮೊದಲ ನಾವು ಕೇಳ್ತೇವ್, ಅವ್ರು ಏನ್ ತೋತಾರಿ ಪ್ರಸಾದ? ಇಲ್ಲ ನೀವೇನ್ ಮನ್ಯಾಗ ಮಾಡಿದ್ರೆ ಅಡಿಗೆ ಉಣ್ತಾರ, ಅವೇನ್ ದೊಡ್ಡ ಜ್ಞಾನಿ ಅಲ್ಲ ಅವ್, ಬ್ಯಾರೆ ಹೇಳ್ಬೇಕು ಅವ್. ಸ್ವಾಮಿಗಳ್ರಿ ಅದು ಗಿರಣೆ ಹತ್ತಿರ ಜೋಳ ಉಣಂಗಿಲ್ಲ, ಬೀಸೆ ಅವ್ರಿಗೆ ಮಾಡ್ಬೇಕಂತ. ಒಂದ್ 2 ಗ್ಲಾಸ್ ಹಾಲೆ ಹೊಡಿತಾರಂದ್ರೆ ಬಹಳ ದೊಡ್ಡ ತಪ್ಪಿಸ್ಬೇಕು ಕಣ್ರಿ. ಇವೆಲ್ಲ ಜ್ಞಾನಿ ಲಕ್ಷಣ ಅಲ್ಲಿ. ನಾವು ಲಾಂಛನವನ್ನೇ ಲಕ್ಷಣವನ್ನು ತಿಳ್ಕೊಂಡಿದ್ದೀವಿ. ಎಲ್ಲ ಲಾಂಛನಗಳು ಹೊರತಾಗಿ ಲಕ್ಷಣ ಅಲ್ಲ. ನಿರಂಕಾರತೆ, ನಿರಭಿಮಾನತೆ, ನಿಸ್ಸಂಶಯತೆ, ನಿರ್ವ್ಯಾಜ್ಯ ಪ್ರೇಮ ಇವೆಲ್ಲ ಏನವಲ್ಲ, ಇದು ಜ್ಞಾನಿಯ ಮುಖ್ಯ ಲಕ್ಷಣಗಳಿವೆ. ನಾವೇನ್ ತಿಳ್ಕೊಂಡಿವಿ, ಯಾವನೊಬ್ರ ಹಂಗನ ನೋಡೋದ್ರಿಂದ ಜ್ಞಾನಿ ಎಲ್ಲ ಹಿಂಗೆ ಇರ್ಬೇಕು. ನಾ ಹೇಳ್ತಾನ ಅವಾಗ ಒಂದು ಹುಡುಗ ತೆಳ್ಳ ಜಜ್ಜನ್ ನೋಡಿದ್ದ, ತಪ್ಪು ಜಜ್ಜನ್ ನೋಡಿದ್ದ, ಕೋರ್ಟಿಗೆ ಹೋಗಿದ್ದ. ಅವನ್ ಕೇಳ್ದ ಅವನ ಅಪ್ಪಗ್, ಅವ ಅಲ್ಲಿ ಕುತ್ತಮಲ್ಲ ಯಾರ ಅಂದವ. ಅವನೋಡ್ ತಪ್ಪಿದ್ದ, ಅವನು 1.5 ಕ್ವಿಂಟಲ್ ಇದ್ದ. ಅವನು ಲಟ್ಟ ಆಳ, ಅವ ಜಡ್ಜ್ ಅದನ. ಅವನ್ ತೆರೆಯಾಗಿ ಬಂತು, ಜಡ್ಜ್ ಅದನ್ನ ಧಮ್ ಇರ್ತಾನ ನಾವ್ ತಲೆಯಾಗ ನೋಡಿದ್ವ ಧಮ್ಮನ. ಮತ್ತೆ ಒಂದ್ 6 ಬಳಕೆ ಮತ್ತ ಅವ ಕುಂತ ಇವನು ಕರ್ಕೊಂಡು ಹೋಗಿದ್ದ. ಅಲ್ಲಿ ಮತ್ತೊಬ್ಬ ಕೂತ ತೆಳ ಮಾಡ್ಕೊತಿದ್ದ. ಅವ ಯಾರಲ್ಲಿ ಕೂತಾನ, ಅವನು ಜಡ್ಜನೇ. ಇದ್ದವನೇ ಜಡ್ಜ. ಏನ್ ಲೆಕ್ಕ ಅದನ್ನು ಯೋಗ್ಯತೆ ಆಗಿರುತ್ತೆ. ಜಡ್ಜ್ ಇರ್ಬೇಕಂದ್ರೆ ಕಾನೂನು ಪ್ರಕಾರ ಲಾಭ ಇರ್ಬೇಕು. ಅವ ಜಡ್ಜ. ಅವ ತೆಳಗು ಇರ್ಬೋದು, ಲಟ್ಟು ಇರ್ಬೋದು, ಗಿಡ್ಡು ಇರ್ಬೋದು, ಉದ್ದು ಇರ್ಬೋದು, ಕರು ಇರ್ಬೋದು, ಕೆಂಪು ಇರ್ಬೋದು, ಹಣ್ಣು ಇರ್ಬೋದು, ಗಡ್ಡು ಇರ್ಬೋದು.
ಅವ ಲಾ ಕಲ್ತವ ಜಡ್ಜ್ ಆಗ್ತಾನ. ಹೌದಲ್ಲ? ಹಂಗ ಈ ಆತ್ಮನ ಲಕ್ಷಣಗಳೇ ಅವನಲ್ಲಿ ಅವಲ್ಲ, ಅವ ಜ್ಞಾನಿ ಆಗ್ತಾನ. ಹೊರತಾಗಿ ಅವ ಯಾವನೊಬ್ಬ ನೋಡಿದ ಹುಡುಗ ದಪ್ಪ ಇದ್ದವ ಜಡ್ಜ್ ಅಂತ, ಇವ ಜಟ ಬಿಟ್ಟವನೇ ಜ್ಞಾನಿ, ಕ್ಯಾಮಿ ಹಾಕೊಂಡವನೇ ಜ್ಞಾನಿ, ನಾವು ಮಡದಾಗಿದ್ದವನೇ ಜ್ಞಾನಿ. ಹಿಂಗ ಜ್ಞಾನಿ ಹಿಂಗೆ ಅದಾನ ಅಂತ ನಿಶ್ಚಯ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ಹಂಗಿದ್ರೆ ಕೊಡ್ಬೇಕು ಆ ಬಾಲಕನ ದಮ್ಮಿದ್ದವನೇ ಜಡ್ಜ್ ಅಂತ ಹೆಂಗ್ ತಗೊಂಡ್ಬಿಟ್ಟಂಗಲ್ಲ, ಹಿಂಗಿದ್ದವನೇ ಜ್ಞಾನಿ, ದಮ್ಮಂಗಿದ್ದಾನ ಅವ ಜ್ಞಾನಿ ಅಲ್ಲ. ನಿಶ್ಚಯ ನಮ್ಗೆ ಸರ್ಟಿಫಿಕೇಟ್ ಕೊಟ್ಟ ಬಿಟ್ಟವನಿ, ನೀವ ಜ್ಞಾನಿ ಅಲ್ಲ. ಮತ್ತ ಅವನಂಗ ಅವಕ್ಕೆ ಅವ್ರಿಗೆ ಅವ್ರಿಗೆ ಅಕ್ಕ ಗರ್ಭವತಿ ಆಗಿದ್ಲಂತ, ಅವ್ರ ಹಾಡು ತಂಗಿ ಕೇಳಂಗಂತ, ನಿನ್ ಹೊಟ್ಟೆ ತುಂಬದ ಊಟ ಹೆಂಗ್ ಮಾಡ್ತೀಯ ಅಂತ ಕೇಳ್ತಿದ್ಲು. ಗೊತ್ತಿಲ್ಲ ಅದ್ರ ಅನುಭವ ಏನದ ಅನ್ನೋದು, ಆ ಜ್ಞಾನಿ ಸ್ಥಿತಿ ಏನದ, ಅವ ಹೆಂಗಿರ್ತಾನ, ಹೆಂಗ್ ವ್ಯವಹಾರ ಮಾಡ್ತಾನ, ಹೆಂಗ್ ಉದ್ಯೋಗ ಮಾಡ್ತಾನ, ಎಲ್ಲ ವ್ಯವಹಾರದಾಗ ಊಟದಾಗ ಇರುವಿಕೆ ಒಳಗ ಜ್ಞಾನಿಗೆ ನಮಗೆ ಏನು ವ್ಯತ್ಯಾಸ ಇಲ್ಲ. ಊಟದಾಗ ಇರುವಿಕೆ ಒಳಗ ವ್ಯವಹಾರದೊಳಗ ಏನು ವ್ಯತ್ಯಾಸ ಇಲ್ಲ. ಊಟದ ಭಾವನೆ ಒಳಗ, ವ್ಯವಹಾರದ ಭಾವನೆ ಒಳಗ, ಇರುವಿಕೆಯ ಭಾವನೆ ಒಳಗ, ಪ್ರಪಂಚದ ಭಾವನೆ ಒಳಗ ಭೂಮಿ ಆಕಾಶದ ನಮಗ ಅವನಿಗೆ ಫರಕ. ಕರ್ಮದಲ್ಲಿ ಕಾರ್ಯದಲ್ಲಿ ಭೇದ ಭಾವ ಇಲ್ಲ. ಅವನು ನಮ್ಮಂಗೆ ಕರ್ಮ ಮಾಡ್ತಾನ, ಕರ್ಮದ ಭಾವನೆ ಅದಲ್ಲ, ಭಾವನೆಯಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗ್ತದ. ನಮ್ಮದು ನಿತ್ಯ ಹೋಳಿವಣಿ ಆಗ್ತದ, ಅವ ನಿತ್ಯ ದೀಪಾವಳಿ ಮಾಡ್ತಿರ್ತಾನ, ಅಷ್ಟೇ ಫರಕ. ಎಲ್ಲ ಮಾಡಿ ಇಷ್ಟಾದ ಬಳಿಕ ಬಿಡಲ್ಲ ಮತ್ತ ಜನಕರು. ಅಂದ್ರು ಪರಮಹಂಸರಿಗೆ ಹುಚ್ಚ ಅಂದ್ರು. ಅವರು ಬರಬರ ಅಂತ ನಾವು ಹುಚ್ಚರು, ನಮ್ಗೆ ದೊಡ್ಡ ಹುಚ್ಚರು ಅದ್ರು. ಇವ್ರು ಪ್ರಪಂಚದ ಹುಚ್ಚ ಹಿಡದ ನಮಗ, ಅವ್ರಿಗೆ ಭಗವಂತನ ಹುಚ್ಚ ಹಿಡದ ಅಷ್ಟೇ. ನನಗೊಬ್ಬ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆವು, ದೇವಸ್ಥಾನದಿಂದ ಹೊರಗೆ ಬರ್ಬೇಕಾದ್ರೆ ಭಿಕ್ಷುಕು ಬಂದವ. ಅಂದೆ ನಾವೆಲ್ಲ ನಿಮ್ಮ ಕಂಪನಿನೇ ಅಂದೆ ಅವನಿಗೆ. ನಮಗ ನಿಮ್ಗೆ ಏನು ಕಳಿಸಿಲ್ಲ, ನಾವು ಅದೇ ಕಂಪನಿ ಅಂದೇವು, ನೀ ನಮಗ್ ಕೇಳದಿ, ನಾವು ಅಲ್ಲಿ ಕೇಳೇ ಬಂದೇವೆ. ಈಗ ನೀವ್ ಭಾಳ ₹1 ₹2 ಕೇಳಿ ಬಿಡ್ತೀವಿ. ನಾವು ಸ್ಟ್ಯಾಂಡರ್ಡ್ ಭಿಕ್ಷುಕರು. ಹಾ ಅವನು ಬಾಂಡೆ ಸಣ್ಣದದ, ನಮ್ಮದು ಬಾಂಡೆ ಬಹಳ ದೊಡ್ಡದು. ಐತೆ ಹಂಗೆ ಜ್ಞಾನಿಯನ್ನ ಗುರುತಿಸಬೇಕು ಅಂತಂದ್ರೆ ಹುಚ್ಚರಾಗಬೇಕು. ಇಟ್ಟಕ್ಕೆ ಬಿಡಂಗ ಜನಕ ಮತ್ತ ತತ್ವ ಉಪದೇಶ ಮಾಡ್ತಾನೆ. ಏನ್ ಹೇಳ್ತಾನೆ ಜನಕ? ಈ ತತ್ವ ನಿಶ್ಚಯ ಆಗಬೇಕು ಅಂತಂದ್ರೆ ಅಷ್ಟಾವಕರು ಹೇಳ್ತಾರೆ, ಚಂಚಲ ಮನಸ್ಥಿತಿಯವನಿಗೆ ಯಾವ ಕಾಲಕ್ಕೂ ಈ ತತ್ವ ನಿಶ್ಚಯ ಆಗುವುದಿಲ್ಲ. ಹರಿ ನೀರೊಳಗ ಮುಖ ಕಾಣಂಗಿಲ್ಲ, ಅಳಗ್ಯಾಡು ಕನ್ನಡಿಯೊಳಗ ಮುಖ ಕಾಣಂಗಿಲ್ಲಲ್ಲ. ಹಂಗ ಹರಿಯುವಂತ ಮನಸ್ಸಿನೊಳಗ ತತ್ವ ನಿಶ್ಚಯ ಆಗೋದಿಲ್ಲ. ಯಾಕಂದ್ರೆ ಯಾರಿಗೆ ಆಗ್ತದ ಇಂಥವ ಚಂಚಲ ಮನಸ್ಥಿತಿಯಿಂದ ಎಷ್ಟು ಯಾವ ಮನಸ್ಸು ಏಕಾಗ್ರ ಚಿತ್ತದಿಂದ ಹೇಳ್ತಾನಲ್ಲ, ಅವನಿಗೆ ಆ ಕ್ಷಣಕ್ಕೆ ಆಗ್ತದೆ. ಹೆಂಗ ಪರಶುಮಣಿ ಕಬ್ಬಣಕ್ಕ ಸ್ಪರ್ಶ ಆದ ಬಳಿಕ ಏನದು ವರ್ಷ ಬೇಕೇನು? ಪರಶುಮಣಿ ಕಬ್ಬಣಕ್ಕೆ ಸ್ಪರ್ಶ ಆಗನೇ ಅದು ಬಂಗಾರಗಲಕ್ಕೆ ಹೆಂಗ ವರ್ಷ ಬೇಕಾಗಂಗಿಲ್ಲೋ, ಆ ಕ್ಷಣಕ್ಕೆ ಆಗ್ತದೋ. ಏಕಾಗ್ರ ಚಿತ್ತದಿಂದ ಗುರುವಿನ ತತ್ವ ಉಪದೇಶ ಕೇಳಿದಂತಹ ಶಿಷ್ಯನಿಗೆ ಆ ಕ್ಷಣಕ್ಕೆ ಮುಕ್ತಿ ಆಗ್ತದೆ. ಚಂಚಲ ಮನಸ್ಥಿತಿ ಇತ್ತು ಅಥವಾ ಕಬ್ಬಣ ಜಗ್ ಹತ್ತಿತ್ತು, ಬೇಕಾದ ಹತ್ತಿರಲ್ಲ. ಜಗ್ ಹತ್ತ ಕಬ್ಬಣ ಬೇಕು, ವರ್ಷ ಹತ್ತದ್ರ ಆಗ್ತದ ಇಲ್ಲ. ಜಂಗ್ ಬಿಡಬೇಕು, ಶುದ್ಧ ಕಬ್ಬಣ ಬೇಕು, ಹೌದಲ್ಲ? ಜಂಗ್ ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ?
ಹೆಂಗ್ ಬಿಡ್ಬೇಕು ಏನ್ ಮಾಡ್ಬೇಕು ಬೆಂಕಿಯಾಗ ಕಂಬಾರ್ ಕುಲಿ ಮ್ಯಾಗ ಕಾಸ್ಬೇಕು ಬರೀ ಕಾಸು ನಡೆಯಂಗಿಲ್ಲ ಮ್ಯಾಗ ಗಂಡ ತಡಿಬೇಕು ಅವಾಗ ಕಬ್ಬಣ ಶುದ್ಧ ಆಗ್ತದೆ ಅವಾಗ ಗುರು ಅಂತಕ್ಕಂತ ಸ್ಪರ್ಶ ಮಣಿ ಜೀವಾತ್ಮನಿಗೆ ಸ್ಪರ್ಶ ಆಯ್ತು ಅವ ಆತ್ಮ ಆಗಿಬಿಡ್ತಾನ ಆತ್ಮ ಆಗಿಬಿಡ್ತಾನ ಅದೇ ಜನ ಕೇಳ್ತಾರೆ ಮುಂದಿನ ವಾರ ಕೇಳೋಣ ಧನ್ಯವಾದ ಏನಾದ್ರು ಪ್ರಶ್ನೆ ಕೇಳ್ಬೇಕಾ